ನಮಸ್ಕಾರ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ ನಾವೇನು ವಿಡಿಯೋ ಸರಣಿಗಳನ್ನ ಮಾಡ್ತಾ ಇದೀವಿ. ಸೊ ಇವತ್ತು ಎರಡನೇ ವಿಡಿಯೋ ತಗೊಂಡಿನಿ, ವಿಡಿಯೋ ನಂಬರ್ 2. ಲಾಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಡಿಸ್ಕಸ್ ಮಾಡಿದ್ವಿ. ಅದ್ರ ಸಿಲೆಬಸ್ ಎಲ್ಲ ತೋರಿಸಿದೆ ನಾನು ನಿಮ್ಗೆ. ಸೊ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ರೆವೆನ್ಯೂ ಕಾನೂನುಗಳು, ಕಂದಾಯ ನಿಯಮಗಳು ಅಥವಾ ಅಧಿನಿಯಮಗಳು ಅಂತ ಕರಿತೀವಿ. ಕರ್ನಾಟಕದ ಲ್ಯಾಂಡ್ ರೆವೆನ್ಯೂ ಕಾಯ್ದೆ 1964 ಮಾಡ್ತಾ ಹೋಗ್ತಾ ಇದೀವಿ. ಸೊ ವಿಡಿಯೋ ನಂಬರ್ 1 ಅಲ್ಲಿ ನಾವು ಆಲ್ರೆಡಿ ಇದನ್ನ ಕಂಪ್ಲೀಟ್ ಮಾಡಿದ್ವಿ, ಅಧ್ಯಾಯ 1. ಪರಿಭಾಷೆಗಳು ಅಥವಾ ವ್ಯಾಖ್ಯಾನಗಳು ಅಂತ ಅಲ್ವಾ, ಡೆಫಿನಿಷನ್ಸ್. ಸೊ ಇವತ್ತು ಅಧ್ಯಾಯ 2 ನೋಡಿ. ಇದರಲ್ಲಿ ಪ್ರಮುಖವಾಗಿ ಎಲ್ಲ ನಾನು ನಿಮ್ಗೆ ಹೇಳಿದೀನಿ, ಇದು 25 ಮಾರ್ಕ್ಸ್ ಗೆ ಹೇಳ್ತಕ್ಕಂಥದ್ದಾದ್ರಿಂದ ಎಲ್ಲಾ ಪ್ರಕರಣ ಸೆಕ್ಷನ್ಸ್ ಗಳು ಇಂಪಾರ್ಟೆಂಟ್ ಇರಲ್ಲ, ಇಂಪಾರ್ಟೆಂಟ್ ಆಗಿರುತ್ತೆ ಓದ್ತೀನಿ. ಇದರಲ್ಲಿ ಏನಿದೆ ಅಧ್ಯಾಯ 2ರಲ್ಲಿ ಅಂದ್ರೆ ರೆವೆನ್ಯೂ ಅಧಿಕಾರಿಗಳ ನೇಮಕ ಮತ್ತು ಅವರ ಅಧಿಕಾರಿಗಳು. ನಿಮ್ಗೆ ಗೊತ್ತಿರಬೇಕು, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಯಾರು ಹೈಯೆಸ್ಟ್ ಅಲ್ಲಿ ಇರ್ತಾರೆ, ಅವ್ರ ಕೆಳಗಡೆ ಯಾರು ಇರ್ತಾರೆ, ಸೆಕೆಂಡ್ ಯಾರು ಮೂರನೇವ್ರು ಇರ್ತಾರೆ, ಗ್ರಾಮ ಲೆಕ್ಕ ವಿಲೇಜ್ ಅಕೌಂಟೆಂಟ್ ಎಷ್ಟನೇ ಸ್ಥಾನದಲ್ಲಿ ಇರ್ತಾನೆ, ಯಾರು ಆದ್ಮೇಲೆ ಬರ್ತಾನೆ, ಯಾರು ರಿಪೋರ್ಟು. ಸೊ ಇವೆಲ್ಲ ಗೊತ್ತಿರಬೇಕು. ಓಕೆ, ಸೊ ಮತ್ತೆ ಆ ಸೆಕ್ಷನ್ಸ್ ಗಳು ಕೇಳ್ತೀನಿ. ಫಾರ್ ಎಕ್ಸಾಂಪಲ್, ರೀಜನಲ್ ಕಮಿಷನರ್ ಇರ್ತಾರೆ, ಸೆಕ್ಷನ್ 7, ಪ್ರಕರಣ 7 ಅದ್ರ ಬಗ್ಗೆ ಮಾತಾಡುತ್ತೆ. ಡೆಪ್ಯೂಟಿ ಕಮಿಷನರ್ 8, ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್, ವಿಶೇಷ ಡೆಪ್ಯೂಟಿ ಕಮಿಷನರ್ 9 ಸೆಕ್ಷನ್ ಅಂದ್ರೆ ನಾವು ಪ್ರಕರಣ ಅಂತ ಕರಿತೀವಿ. ತಹಶೀಲ್ದಾರು 11ಕ್ಕೆ ಬರ್ತಾರೆ. ಹಾಗೆ ಗ್ರಾಮ ಲೆಕ್ಕಿಗ ಇವೆಲ್ಲ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋಲ್ಲೂ ಕೂಡ ಹೇಳಿದೆ, ವಲಯಗಳು ನಿಮ್ಗೆ ಗೊತ್ತಿರ್ಲಿ. 4 ವಲಯಗಳಿದೆ, 4 ರೀಜನ್ಸ್. ಯಾಕಂದ್ರೆ ರೀಜನಲ್ ಆಫೀಸರ್ಸ್ ಅಂತ ಏನ್ ಕರಿತೀವಿ, ಅದ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಾರೆ ಆ 4 ರೀಜನ್ಸ್ ಗಳಿಗೆ ಸಂಬಂಧಪಟ್ಟಂತೆ. ಓಕೆ, ಇದು ಗೊತ್ತಿರಬೇಕು, ಯಾವ ಡಿವಿಷನ್ಸ್ ಅಥವಾ ರೀಜನ್ಸ್ ಅಥವಾ ವಲಯಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಓಕೆ, ಫೈನ್. ಸೊ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ, ವಿಡಿಯೋ ನಂಬರ್ 1 ನಾನು ನಿಮ್ಗೆ ಡೀಟೇಲ್ ಆಗಿ ಮಾಡಿರ್ತಕ್ಕಂಥದ್ದು, ಸಿಲೆಬಸ್ ಎಲ್ಲ ಡಿಸ್ಕಸ್ ಮಾಡಿದೀನಿ. ಸೊ ಲಿಂಕ್ ಇದೇ ನಂಬರ್ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಪುನೀತ್ ಫೋರಂ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಇರೋದು ಸಿಗ್ತದೆ. ಸೊ ಬನ್ನಿ ಹಾಗಾದ್ರೆ ನಾವು ಇವತ್ತು ಅಧ್ಯಾಯ 2 ಮತ್ತೆ ಅಧ್ಯಾಯ 3. ಅಧ್ಯಾಯ 2ರಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್, ಗ್ರಾಮ ಲೆಕ್ಕಿಗ ಆಗಿರ್ಬೋದು, ಸರ್ವೆ ಆಫೀಸರ್ಸ್ ಬಗ್ಗೆ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಯಾವ್ದು ಇಂಪಾರ್ಟೆಂಟ್ ಅದನ್ನ ಮುಗಿಸೋಣ. ಹಾಗೆ ಅಧ್ಯಾಯ 3 ಕೂಡ ಇವತ್ತೇ ನಾವು ಮಾಡೋಣ. ವೆರಿ ಇಂಪಾರ್ಟೆಂಟ್ ಅಧ್ಯಾಯ 3 ಕೂಡ. ಏನಿದೆ ಅಧ್ಯಾಯ 3ರಲ್ಲಿ ಅಂತಂದ್ರೆ, ಈಗ ಯಾವ್ದಾದ್ರು ನೋಟಿಸ್ ಕೊಡೋದಂಗೆ, ಕಾನೂನನ್ನ ಈಗ ಅಧಿಕಾರಿಗಳೇನಿದ್ದಾರೆ, ರೆವೆನ್ಯೂ ಆಫೀಸರ್ಸ್ ಅಂತ ಕರಿತೀವಿ, ಅವರು ಹೆಂಗೆ ಕೆಲಸ ಮಾಡ್ತಾರೆ, ಅವ್ರು ಹೆಂಗೆ ನ್ಯಾಯಾಲಯದ ರೀತಿ ಕೆಲಸ ಹೆಂಗ್ ಮಾಡ್ತಾರೆ, ಹೆಂಗೆ ಡಿಸಿಷನ್ಸ್ ಕೊಡ್ತಾರೆ ಅಲ್ವಾ, ರೆವೆನ್ಯೂಗೆ ಸಂಬಂಧಪಟ್ಟಂತೆ, ಕಂದಾಯಕ್ಕೆ ಸಂಬಂಧಪಟ್ಟಂತೆ ಹೆಂಗೆ ವಿಚಾರಣೆ ಮಾಡಕ್ಕೆ ಸಂಬಂಧಿಸ್ಕೊಡ್ತಾರೆ, ಅವ್ರು ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತದ್ದು ಪ್ರಮುಖವಾದ ಪಾಯಿಂಟ್ಸ್ ಗಳನ್ನ ಈ ಒಂದು ಚಾಪ್ಟರ್ ಇದೆ. ಅದ್ರಲ್ಲಿ ಎಲ್ಲಾ ಅಗೇನ್ ಎಲ್ಲಾ ಸೆಕ್ಷನ್ಸ್ ಇಂಪಾರ್ಟೆಂಟ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡ್ತೀವಿ. ಫೈನ್. ಈಗ ರೆವೆನ್ಯೂ ಅಧಿಕಾರಿಗಳ ನೇಮಕ ಮತ್ತು ಅಧಿಕಾರಗಳು. ಸರ್, ರೆವೆನ್ಯೂ ಆಫೀಸರ್ಸ್ ಅಂತಂದ್ರೆ ತುಂಬಾ ಜನ ಬರ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ ಗಿಂತ ಕಮ್ಮಿ ಇಲ್ಲದ ಆ ಲೆವೆಲ್ ಇರ್ತಕ್ಕಂಥವ್ರನ್ನೆಲ್ಲ ನಾವು ರೆವೆನ್ಯೂ ಆಫೀಸರ್ಸ್ ಅಂತಾನೆ ಕರಿತೀವಿ. ಓಕೆ, ಇಲ್ಲಿ ಪ್ರಮುಖವಾಗಿ ಫಾರ್ ಎಕ್ಸಾಂಪಲ್ ರೆವೆನ್ಯೂ ವಿಷಯಗಳಲ್ಲಿ ಮುಖ್ಯ ನಿಯಂತ್ರಣ, ಚೀಫ್ ಕಂಟ್ರೋಲಿಂಗ್ ಅಥಾರಿಟಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾರು ಅಂತ ವೆರಿ ಇಂಪಾರ್ಟೆಂಟ್. ಇದು ಸೆಕ್ಷನ್ 3 ಹೇಳುತ್ತೆ, ಪ್ರಕರಣ 3. ಈ ಒಂದು ರೆವೆನ್ಯೂ ವಿಷಯಗಳಲ್ಲಿ ಚೀಫ್ ಕಂಟ್ರೋಲಿಂಗ್, ಮುಖ್ಯ ನಿಯಂತ್ರಣ ಪ್ರಾಧಿಕಾರ ಯಾರು ಅಂದ್ರೆ ಯಾರು, ರಾಜ್ಯ ಸರ್ಕಾರವು ಮುಖ್ಯ ನಿಯಂತ್ರಣ ಪ್ರಾಧಿಕಾರ ಆಗಿರುತ್ತೆ. ಆಯ್ತಲ್ಲ, ಯಾರು ಸರ್? ಸ್ಟೇಟ್ ಗೌರ್ಮೆಂಟ್ ಈಸ್ ದ ಕಂಟ್ರೋಲಿಂಗ್ ಅಥಾರಿಟಿ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಈಗ ಒಂದೊಂದು ನಾನು ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ವಲಯಗಳಿರ್ತವೆ, ಜಿಲ್ಲೆಗಳಿರ್ತವೆ. ವಲಯಗಳಲ್ಲಿ ಎಷ್ಟೋ ಜಿಲ್ಲೆಗಳು ಬರ್ತಾರೆ, ಹೆಡ್ ಕ್ವಾರ್ಟರ್ಸ್ ಒಂದ್ ಕಡೆ ಇರುತ್ತೆ. ಆ ಜಿಲ್ಲೆಗಳನ್ನ ಉಪವಿಭಾಗಗಳಾಗಿ ಮಾಡ್ಬೋದು. ಆ ಉಪವಿಭಾಗಗಳಿಗೆ ನಾವು ಕೋಡ್ಗಳು ಅಂತ ನಾನು ನಿಮಗೆ ಹೇಳಿದ್ದೀನಿ, ಡೆಫಿನೇಷನ್ ನೋಡಿ. ಉಪವಿಭಾಗಗಳಿಗೆ ಒಬ್ಬೊಬ್ರು ಬೇರೆ ಬೇರೆ ಆದ ಅಧಿಕಾರಿಗಳಿರ್ತಾರೆ. ಸೊ ಹಾಗೆ ರಾಜ್ಯಗಳನ್ನು ಪ್ರದೇಶಗಳಾಗಿ, ಜಿಲ್ಲೆಗಳಾಗಿ ವಿಭಾಗಿಸಬಹುದು, ಅಥವಾ ಜಿಲ್ಲೆ, ಹೋಬಳಿಗಳು, ಗ್ರಾಮಗಳ ತಾಲೂಕುಗಳಾಗಿ ಇರ್ತಕ್ಕಂಥದ್ದು, ಅಥವಾ ಎರಡನ್ನ ತಾಲೂಕುಗಳನ್ನ ಮರ್ಜ್ ಮಾಡ್ತಕ್ಕಂಥದ್ದು, ಕಂಬೈನ್ ಮಾಡ್ತಕ್ಕಂಥದ್ದು, ಅಥವಾ ಈ ಎಲ್ಲೇನ ಚೇಂಜ್ ಮಾಡ್ತಕ್ಕಂಥದ್ದು. ಬೇರೆ ಈಗ ಒಂದಿದ್ರೆ ಅದನ್ನ 2 ಮಾಡ್ತಕ್ಕಂಥದ್ದು. ಓಕೆ, ಸೊ ಈ ರೀತಿ ಎಲ್ಲ ಯಾರು ಮಾಡ್ತಾರೆ? ರಾಜ್ಯ ಸರ್ಕಾರ ಮಾಡುತ್ತೆ. ಆಸ್ ಪರ್ ಸೆಕ್ಷನ್ 4 ಪ್ರಕಾರ ಪ್ರತ್ಯೇಕವಾಗಿ ಯಾವ್ದು ಏನೇನ್ ಮಾಡ್ಬೇಕು ನಿರ್ಧರಿಸಿ, ಅದಕ್ಕೊಂದು ರಾಜ್ಯ ಸರ್ಕಾರದ ಸೂಚನೆ ಹೊರಡಿಸಿ ತನ್ನ ಒಂದು ಅಧಿಕಾರ ಚಲಾಯಿಸಿ ಬದಲಾಯಿಸಬಹುದು. ಓಕೆ, ಫೈನ್. ನೆಕ್ಸ್ಟ್, ರೀಜನಲ್ ಕಮಿಷನರ್ ನೇಮಕ ಮತ್ತು ಕರ್ತವ್ಯಗಳ ಕಾರ್ಯಗಳು.
ಸಿ ನೋಡಿ, ನಾನ್ ನಿಮಗೆ ಹೇಳಿದೆ 4 ರೀಜನ್ಸ್ ಇದೆ, ಡಿವಿಷನ್ಸ್ ಇದೆ. ಒಂದೊಂದು ಡಿವಿಷನ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ರೀಜನ್ ತಗೊಂಡ್ರೆ 9 ಜಿಲ್ಲೆಗಳು, ಮೈಸೂರು ತಗೊಂಡ್ರೆ 8 ಇದೆ ಅಲ್ವಾ. ಸೊ ಈ ತರ ಆದಾಗ ಆ ಒಂದು ಡಿವಿಷನ್ಸ್ಗೆ ಒಬ್ಬ ರೀಜನಲ್ ಕಮಿಷನರ್ ಇರ್ತಾನೆ. ಓಕೆ, ಈ ಇಸ್ ದ ಹೈಯೆಸ್ಟ್ ಪರ್ಸನ್ ರೆವೆನ್ಯೂ ಆಫೀಸರ್ ಅಲ್ಲಿ. ಓಕೆ, ಈ ಒಂದು ಪ್ರತಿಯೊಂದು ಪ್ರತ್ಯೇಕ ಪ್ರದೇಶಕ್ಕೆ ಒಬ್ಬ ರೀಜನಲ್ ಕಮಿಷನರ್ ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ. ಓಕೆ, ಆ ರೀಜನಲ್ ಕಮಿಷನರ್ ಏನ್ ಮಾಡ್ತಾನೆ, ರಾಜ್ಯ ಸರ್ಕಾರಕ್ಕೆ ನಿಯಂತ್ರಣಗೊಳಪಟ್ಟು ಏನೇನೋ ಈ ಅಧಿನಿಯಮ, ಈ ಒಂದು ಕಾಯ್ದೆ ಅಡಿಯಲ್ಲಿ ಏನೇನಿದೆ ಆ ಕೆಲಸವನ್ನ ಅವ್ನು ಮಾಡ್ಬೇಕಾಗ್ತದೆ. ಇನ್ನು ಡೆಪ್ಯೂಟಿ ಕಮಿಷನರ್ ನೋಡಿ, ರೀಜನಲ್ ಕಮಿಷನರ್ ಕೆಳಗೆ ಡೆಪ್ಯೂಟಿ ಕಮಿಷನರ್ ಇರ್ತಾನೆ. ಡೆಪ್ಯೂಟಿ ಕಮಿಷನರ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ, ಒಂದು ವಲಯ ಅಂತ ತಗೊಂಡೆ. ಓಕೆ, ಈಗ ಮೈಸೂರು ಡಿವಿಷನ್ ಅಂತ ತಗೋಣ, 8 ಜಿಲ್ಲೆ ಇದೆ ಅಂತ ಅನ್ಕೋಣ ಅಲ್ವಾ. 8 ಜಿಲ್ಲೆ ತರ ನಾನು ನೋಡಿದ್ವಲ್ಲ. ಈಗ ಹೆಡ್ ಕ್ವಾರ್ಟರ್ಸ್ ಬಂದು ಮೈಸೂರಲ್ಲಿದೆ, ಮೈಸೂರದು. ಬೆಂಗಳೂರದು ಬಂದು ಬೆಂಗಳೂರು ನಗರದಲ್ಲಿದೆ. ಕಲಬುರಗಿ ಡಿವಿಷನ್ ಕಲಬುರಗಿಲಿದೆ ಅಲ್ವಾ ಸರ್. ಸೊ ಇಲ್ಲಿ ಹೆಡ್ ಕ್ವಾರ್ಟರ್ಸ್ಗೆ ಈಗ ಮೈಸೂರು ಹೆಡ್ ಕ್ವಾರ್ಟರ್ಸ್ ಇದೆ ಅಂದ್ರೆ ಮೈಸೂರಲ್ಲಿ ರೀಜನಲ್ ಆಫೀಸರ್ ಇರ್ತಾನೆ. ಬಟ್ ಇನ್ ಮಿಕ್ಕಿದ ಜಿಲ್ಲೆಗಳಿದೆಯಲ್ಲ, ಮಂಡ್ಯ, ಹಾಸನ, ಇವೆಲ್ಲ ಮೈಸೂರು ಜಿಲ್ಲೆಗೆ ಬರುತ್ತೆ. ಸೊ ಅದಕ್ಕೆ ಒಬ್ಬ ಡೆಪ್ಯೂಟಿ ಕಮಿಷನರ್ ನೇಮಕ ಮಾಡ್ತಾರೆ ಒಂದೊಂದು ಜಿಲ್ಲೆಗೆ. ಅವನು ರೀಜನಲ್ ಕಮಿಷನರ್ ಅಧೀನದಲ್ಲಿ ಇರ್ತಾನೆ, ಅವನ ಕೆಳಗಡೆ ಇರ್ತಾನೆ. ಆದ್ರೆ ಅವನಿಗೆ ಸಪರೇಟ್ ಆದ ಕೆಲಸಗಳು, ಈ ಒಂದು ಕಾಯ್ದೆಯಲ್ಲಿ ಏನೇನ್ ಕೆಲಸ ಮಾಡ್ಬೇಕು ಅಂತ ಇರುತ್ತೆ ಆ ಕೆಲಸಗಳನ್ನ ಅವನು ಮಾಡ್ತಾನೆ. ಅದು ಗೊತ್ತಿರಲಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಫೈನ್. ಇನ್ನು ನೆಕ್ಸ್ಟ್ ಡೆಪ್ಯೂಟಿ ಕಮಿಷನರ್ ಆದ್ಮೇಲೆ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್. ಇದು ಬೇಕು ಅಂದ್ರೆ ಮಾಡ್ಬೋದು. ಓಕೆ, ರೀಜನಲ್ ಆಫೀಸರ್, ಡೆಪ್ಯೂಟಿ ರೀಜನಲ್ ಕಮಿಷನರ್, ಅವನ್ ಡೆಪ್ಯೂಟಿ ಕಮಿಷನರ್, ಅವನ್ ಕೆಳಗಡೆ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಇರಬಹುದು. ಇರ್ಲೇಬೇಕು ಅಂತೇನಿಲ್ಲ ಇದು. ಯಾವ್ದಾದ್ರು ಈಗ ಫಾರ್ ಎಕ್ಸಾಂಪಲ್ ಒಂದು ಜಿಲ್ಲೆ, ಸೊ ಏನೋ ಈಗ ನಿಮ್ಗೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ, ಈ ಸ್ಪೆಷಲ್ ತಹಶೀಲ್ದಾರರು, ಸ್ಪೆಷಲ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ ಅಂತ ಯಾಕೆ ಮಾಡ್ತಾರೆ ಗೊತ್ತಾ? ಹೆಚ್ಚುವರಿ ಅಂತ ಕೇಳ್ತಾರೆ. ಒಂದ್ಸಲ ವಿಶೇಷ, ಒಂದ್ಸಲ ಹೆಚ್ಚುವರಿ ಅಂತ. ಬೇಕಾದಾಗ ಮಾಡ್ತಾರೆ. ನೀವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿದ್ರೆ ಗೊತ್ತಿರೋದು, ಪ್ರೈವೇಟ್ ಅಲ್ಲೂ ಕೂಡ ಹಂಗೆ ಮಾಡ್ತಾರೆ. ಯಾವ್ದೋ ಒಂದು ಪ್ರಾಜೆಕ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ ಅರ್ಥ ಆಗ್ಲಿ ಅಂತ. ಒಂದು ಪ್ರಾಜೆಕ್ಟ್ ನಡೀತಾ ಇರುತ್ತೆ ಯಾವ್ದೋ ಒಂದು. ಈಗ ನೀವು ಅರ್ಥ ಆಗ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಸಿವಿಲ್ ನ ತಗೋಣ. ಓಕೆ, ಒಂದು ಕಟ್ಟಡ ಕಟ್ತಾ ಇದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾನೆ ಅಂತ ಇಟ್ಕೊಳ್ಳಿ, ಅಥವಾ ಜನರಲ್ ಮ್ಯಾನೇಜರ್ ಇದ್ದಾನೆ ಅಂತ ಇಟ್ಕೊಳ್ಳಿ, ಏನೋ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಇಟ್ಕೊಳ್ಳಿ. ಈಗ ಇದೆಲ್ಲದಕ್ಕೂ ಇವನೇ ನೋಡ್ಕೋತಾ ಇರ್ತಾನೆ, ಉಸ್ತುವಾರಿ. ಏನೋ ಕೆಲಸ ಆಗ್ತಿರಲ್ಲ, ಇವನ್ ತೆಗಿಯಕ್ಕೂ ಆಗಲ್ಲ. ಏನ್ ಮಾಡ್ತಾರೆ ಆ ಕಂಪ್ನಿಯವನು, ಇವನಿಗೆ ಸಂಬಂಧಪಟ್ಟಂತೆ ಇನ್ನೊಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ತಂದ್ಬಿಡ್ತಾರೆ. ಅವನ್ನ ಇಂಟೀರಿಯರ್ ಅಂತ ಕರೆದು ಬಿಡ್ತಾರೆ, ಅಥವಾ ಸ್ಟ್ರಕ್ಚರ್ ಅಂತ ಕರೀತಾರೆ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದ್ರ ಸಾಫ್ಟ್ವೇರ್ಗೂ ನೀವು ಮಾಡ್ಕೋಬಹುದು. ಈ ಇಂಟೀರಿಯರ್ ಅಂದ್ರೆ ಈ ಕಂಪ್ಲೀಟ್ ಸಿವಿಲ್ ಅಂದ ತಕ್ಷಣ ಒಂದು ಕಟ್ಟಡ ಕಟ್ಟೋದೊಂದು, ಒಳಗಡೆ ಇಂಟೀರಿಯರ್ ಕೆಲಸಗಳ ತುಂಬಾ ಜಾಸ್ತಿ ಇರುತ್ತೆ. ಅದನ್ನ ಮಾಡಿದ್ರೆ ಅದಕ್ಕೆ ಸ್ಪೆಷಲಿಸ್ಟ್ ಒಬ್ರು ಇರ್ತಾರೆ. ಈಗ ಏನ್ ಮಾಡ್ತೀನಿ, ಕೆಲಸ ನಡೀತಾ ಇಲ್ಲ, ಇವನ್ನೆಲ್ಲ ನೋಡ್ಕೊಳಕ್ ಆಗ್ತಲ್ಲ, ತುಂಬಾ ಓವರ್ಲೋಡ್ ಆಗಿದೆ, ಇವನ ಅಷ್ಟು ಫಾಸ್ಟ್ ಇಲ್ಲ, ನೀನ್ ಸ್ಟ್ರಕ್ಚರ್ ನೋಡ್ಕೋಪ, ನೀನ್ ಕಟ್ಟಡ ಕಟ್ಟದ್ ನೋಡ್ಕೋಪ, ಇಂಟೀರಿಯರ್ಗೆ ತರ್ತಾರೆ. ಅವಾಗ ಅವನು ಆ ಕೆಲಸ ಮಾತ್ರ ನೋಡ್ಕೋತಾನೆ. ಇನ್ ಮಿಕ್ಕಿದ ಕೆಲ್ಸಕ್ಕೆ ಈ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಏನಿರುತ್ತೆ ಅವನ ಅಧೀನದಲ್ಲಿ ಇರ್ತಾನೆ. ಅಂದ್ರೆ ಇಂಟೀರಿಯರ್ ಅಲ್ಲ ಇವನ್ ಒಡೆಯ, ಬೇರೆಗೆ ಸಂಬಂಧಪಟ್ಟಂತೆ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಬೇರೆ ಕೆಲಸ ಏನಾದ್ರು ಮಾಡ್ಬೇಕು ಅಂದ್ರೆ, ಅದಕ್ಕೆ ಏನಾದ್ರು ಇದ್ಬೇಕು ಅಂದ್ರೆ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಅಧೀನದಲ್ಲಿ ಇರ್ತಾನೆ. ಹಾಗೆ ಇಲ್ಲಿ ಡೆಪ್ಯೂಟಿ ಕಮಿಷನರ್ ಅಂತ ಏನಿರ್ತಾರೆ, ಯಾವ್ದಾದ್ರು ಒಂದು ಕೆಲಸ ಆ ಜಿಲ್ಲೆಗೆ ಇನ್ನೊಂದ್ ಏನಾದ್ರು ಉದ್ದೇಶಕ್ಕಾಗಿ ಅಂತಾನೆ ನೇಮಿಸಿದ್ರೆ ಸರ್ಕಾರ ನೇಮಿಸಬಹುದು. ಆ ಕೆಲ್ಸಕ್ಕೆ ಬೇಕು ಇವನು ಅಂತ ಹೇಳಿ ನೇಮಿಸಬಹುದು. ಆ ಕೆಲಸವನ್ನ ಸರ್ಕಾರ ನೇಮಿಸಿರ್ತಕ್ಕಂತ ಅವಧಿ, ಆ ಕೆಲಸ, ಅದಕ್ಕೆ ತಕ್ಕಂತೆ ಅವನು ಕೆಲಸ ಮಾಡ್ಬೇಕಾಗತ್ತೆ. ಅದು ಬಿಟ್ಟು ಇನ್ನು ಉಳಿದ ಯಾವುದೇ ಒಂದು ಅಧಿಕಾರ ಅಥವಾ ಯಾವುದೇ ಒಂದು ಕಾರ್ಯಗಳಿದ್ರೆ ಅವನು ಈ ವಿಶೇಷ ಡೆಪ್ಯೂಟಿ ಕಮಿಷನರ್, ಈ ಡೆಪ್ಯೂಟಿ ಕಮಿಷನರ್ ಅಧೀನದಲ್ಲಿ ಇರ್ತಾನೆ. ಆ ಕೆಲಸ ಬಿಟ್ಟು ಸರ್ಕಾರ ವಹಿಸಿರ್ತಕ್ಕಂಥ ಕೆಲಸಕ್ಕೆ ಹಿ ಇಸ್ ದ ಬಾಸ್. ಓಕೆ, he is the boss. But finally he is reporting to regional commissioner. ಯಾಕಂದ್ರೆ ಆ ಒಂದು ಡಿವಿಷನ್ ಗೆ ಆ ರೀಜನಲ್ ಕಮಿಷನರ್. ಇಷ್ಟೆಲ್ಲ ತಿಳ್ಕೋ ನೆಸಿಟಿ ಇಲ್ಲ, ಯಾಕಂದ್ರೆ ನೀವು ಗ್ರಾಮ ಲೆಕ್ಕಿಗ ಆಗ್ಬೇಕು ಅನ್ಕೊಡ್ತಿದ್ದೀರಾ, ನಿಮ್ಗೆ ಗೊತ್ತಿರಬೇಕು ಯಾರಾದ್ಮೇಲೆ ಯಾರು, ಯಾರು ಹೈಯೆಸ್ಟ್, ಯಾರು ಆ ಕಂಪ್ನಿಲಿ ಯಾರಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಇದ್ದಾನೆ, ಅವನ್ ಕೆಳಗಡೆ ಯಾರಿದ್ದಾನೆ ನಾವ್ ಹೆಂಗ್ ತಿಳ್ಕೊತೀವಿ, ಹಾಗೆ ಇಲ್ಲೂ ಗೊತ್ತಿರಬೇಕು ನಿಮ್ಗೆ. ಕಂದಾಯದಲ್ಲಿ ರೆವಿನ್ಯೂ ಆಫೀಸರ್ಸ್ ಗಳು ಯಾರ್ಯಾರು, ಯಾರ ಕೆಳಗೆ ಯಾರು ಬರ್ತಾರೆ. ಓಕೆ, ಅಸಿಸ್ಟೆಂಟ್ ಕಮಿಷನರ್ ಇದು ಎಲ್ಲಾ ಕಡೆನೂ ಇರಲ್ಲ. ಅದೇ ಅಗೇನ್, ಈಗ ಒಂದು ಜಿಲ್ಲೆ ದೊಡ್ಡ ಜಿಲ್ಲೆ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ಬೆಂಗಳೂರು ಜಿಲ್ಲೆ ತಗೊಳ್ಳೋಣ, ಅಥವಾ ಇನ್ನೊಂದು ಜಿಲ್ಲೆ ಬೆಳಗಾಂ ತಗೊಳ್ಳೋಣ ಅಂತ ಇಟ್ಕೊಳ್ಳಿ. ಬೆಳಗಾವಿ ತಗೊಂಡ್ರೆ ಅಲ್ಲಿ ತುಂಬಾ ತಾಲೂಕುಗಳು ಇರ್ತಾರೆ. ಒಂದೊಂದು ತಾಲೂಕಿಗೂ ಒಬ್ಬೊಬ್ಬ ಅಸಿಸ್ಟೆಂಟ್ ಕಮಿಷನರ್ ಬೇಕು ಅಂದ್ರೆ, ಅಲ್ಲಿ ಕೆಲಸಗಳು ನಡೀತಾರೆ ಅಥವಾ ಏನೋ ಒಂದಿದೆ ಅಂದ್ರೆ ನೇಮಿಸ್ಕೋಬಹುದು ಅಸಿಸ್ಟೆಂಟ್ ಕಮಿಷನರ್. ಈ ಅಸಿಸ್ಟೆಂಟ್ ಕಮಿಷನರ್ಗೆ ಏನ್ ಕೆಲಸ ಕೊಟ್ಟಿರ್ತಾರೆ ಆ ತಾಲೂಕು, ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಆ ಕೆಲಸ ಅವನು ಮಾಡ್ಕೊಂಡು ಹೋಗ್ತಾನೆ. ಓಕೆ, ಆದ್ರೆ ಇವನ್ ಯಾರು ರಿಪೋರ್ಟ್ ಮಾಡ್ತಾನೆ, ಸರ್ಕಾರ ವಹಿಸದ್ ಮಾಡ್ಬೇಕು, ದಟ್ ಫೈನ್. ಬಟ್ ರಿಪೋರ್ಟಿಂಗ್ ಟು ಡೆಪ್ಯೂಟಿ ಕಮಿಷನರ್, ಆ ಜಿಲ್ಲೆಯ ಡೆಪ್ಯೂಟಿ ಮತ್ತೆ ರೀಜನಲ್ ಕಮಿಷನರ್ ಏನಿರ್ತಾರೆ, ಆ ಡಿವಿಷನ್ ಅಥವಾ ಆ ವಲಯದ ರೀಜನಲ್ ಕಮಿಷನರ್, ಮತ್ತೆ ಆ ಜಿಲ್ಲೆಯಲ್ಲಿದ್ರೆ ಅವನು ಆ ಜಿಲ್ಲೆ ಇರ್ತಕ್ಕಂಥ ಡೆಪ್ಯೂಟಿ ಕಮಿಷನರ್ಗೆ ಅಧೀನದಲ್ಲಿ ಇರ್ತಾನೆ. ಅರ್ಥ ಆಗ್ತಿದೆಯಲ್ಲ?
ಎಸ್, ಅದನ್ನ ಇಲ್ಲೂ ಕೂಡ ಡೀಟೇಲ್ ಬರೆದು ಉಪವಿಭಾಗಗಳು, ತಾಲೂಕುಗಳು, ಒಂದು ತಾಲೂಕಿಗೆ ಅಥವಾ ಹೆಚ್ಚು ತಾಲೂಕು, ಒಂದೆರಡು ತಾಲೂಕಿಗೆ ಒಬ್ಬ ರೆವಿನ್ಯೂ ಆಫೀಸರ್ ಆಗಿ ಇವನ್ನ ಅಸಿಸ್ಟೆಂಟ್ ಕಮಿಷನರ್ ನೇಮಕ ಮಾಡಬಹುದು. ಹಾಗಾಗಿ ಎರಡು ತಾಲೂಕಿಗೆ ಒಬ್ಬನ್ ಮಾಡೋದು, ಅಕ್ಕಪಕ್ಕ ತಾಲೂಕು. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ತಾಲೂಕು ಎರಡು ತಾಲೂಕು ಆಯ್ತು ಅಂತ ಇಟ್ಕೊಳ್ಳಿ, ಮಾಡಿದ್ರು, ಒಂದು ತಾಲೂಕನ್ನ ಡಿವೈಡ್ ಮಾಡಿದ್ರು. ಹಾಗೇನ್ ಮಾಡೋದು, ಇಲ್ಲೊಬ್ಬ ತಹಶೀಲ್ದಾರ್ ಇರ್ತಾನೆ, ಇಲ್ಲೊಬ್ಬ ತಹಶೀಲ್ದಾರ್ ಇರ್ತಾನೆ. ಬಟ್ ಅಸಿಸ್ಟೆಂಟ್ ಕಮಿಷನರ್ ಬೇಕಾದ್ರೆ ಎರಡು ತಾಲೂಕಿಗೆ ಒಬ್ಬ ನೋಡ್ಕೊಳ್ಳಿ ಸದ್ಯಕ್ಕೆ ದೊಡ್ಡದಾಗಿದೆ ಅಂತ ಹೇಳಿ ನೇಮಿಸ್ಕೋಬಹುದು. ಓಕೆ, ಸೊ ಇವ್ನ್ ನೆಕ್ಸ್ಟ್ ಯಾರು ಬರ್ತಾರೆ, ತಹಶೀಲ್ದಾರ್ ಬರ್ತಾರೆ. ಓಕೆ, ಯಾರಾದ್ಮೇಲೆ ಯಾರು, ಇದು ವೆರಿ ಇಂಪಾರ್ಟೆಂಟ್. ತಹಶೀಲ್ದಾರು ನಿಮ್ಗೆ ಗೊತ್ತಿದೆ, ಪ್ರತಿಯೊಂದು ತಾಲೂಕು ಆಫೀಸ್ಗಳಲ್ಲೂ ಕೂಡ ತಹಶೀಲ್ದಾರ್ ಇದ್ದೇ ಇರ್ತಾರೆ. ಓಕೆ, ಇವನು ಆ ಒಂದು ತಾಲೂಕಿನ ಅಸಿಸ್ಟೆಂಟ್ ಕಮಿಷನರ್ ಇದ್ರೆ ಅವನಿಗೆ ರಿಪೋರ್ಟ್ ಮಾಡಬೇಕು, ಮತ್ತೆ ಆ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ರಿಪೋರ್ಟ್ ಮಾಡಬೇಕು. ಅಸಿಸ್ಟೆಂಟ್ ಇಲ್ಲ ಅಂದ್ರೆ ಡೆಪ್ಯೂಟಿ ಕಮಿಷನರ್. ಅಂದ್ರೆ ಇವರಿಬ್ರಿಗೂ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಯಾವ್ದಾರ ಒಂದು ತಾಲೂಕು ತಗೊಳ್ಳೋದು. ಓಕೆ, ಈಗ ಒಂದು ತಾಲೂಕು ತಗೊಂಡ್ರೆ ಆ ತಾಲೂಕಿನಲ್ಲಿರ್ತಕ್ಕಂತ ಅಸಿಸ್ಟೆಂಟ್ ಕಮಿಷನರ್ ಅವ್ನ್ ರಿಪೋರ್ಟ್ ಮಾಡಬೇಕಾಗತ್ತೆ ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ಡೆಪ್ಯೂಟಿ ಕಮಿಷನರ್ ಇದೆ ಆ ಜಿಲ್ಲೆಗೆ, ಅವ್ರಿಗೆ. ಈ ಜಿಲ್ಲೆ ಅಂದ ತಕ್ಷಣ ಎಲ್ಲಾ ಜಿಲ್ಲೆಗಳು ಒಂದು ಡಿವಿಷನ್ ಅಲ್ಲಿ ಬರ್ತವೆ. ಆ ಡಿವಿಷನ್ ಅಲ್ಲಿ ಯಾರು ರೀಜನಲ್ ಕಮಿಷನರ್ ಇರ್ತಾನೆ ಅವನಿಗೆ ರಿಪೋರ್ಟ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿ. ಓಕೆ, ನೆಕ್ಸ್ಟ್ ವಿಶೇಷ ತಹಶೀಲ್ದಾರ್. ಅಗೇನ್ ಇದು ಬೇಕು ಅಂತಾನೇನಿಲ್ಲ, ನಿಮ್ಗೆ ಆಲ್ರೆಡಿ ಹೆಂಗ್ ಎಕ್ಸಾಂಪಲ್ ಕೊಟ್ಟೆ ಅದೇ ರೀತಿ ಸ್ಪೆಷಲ್ ತಹಶೀಲ್ದಾರ್ನು ಕೂಡ ನೇಮಕ ಸರ್ಕಾರ ಯಾವ್ದಾದ್ರು ಒಂದು ಕಾರ್ಯ ಇದೆ, ಒಂದು ಯುಕ್ತ ಇದೆ, ಈ ಕೆಲಸಕ್ಕೋಸ್ಕರ ನಾವು ಮಾಡಬೇಕು ಅವನ್ನ ಆ ತಾಲೂಕನ್ನ ಮುಂದೆ ತರಬೇಕು, ಯಾವ್ದೋ ಹಿಂದುಳಿದಿದೆ ಅದಕ್ಕೋಸ್ಕರ ಮಾಡಬೇಕು, ಇದನ್ನ ಮಾತ್ರ ನಾವು ನೋಡ್ಕೊಳ್ಳಿ ಅಂತದ್ದಾದಾಗ ಆ ವಿಶೇಷ ತಹಶೀಲ್ದಾರ್ಗಳನ್ನ ನೇಮಕ ಮಾಡಬೇಕು. ಓಕೆ, ಇವರೆಲ್ಲ ರೆವೆನ್ಯೂ ಆಫೀಸರ್ಸ್ ನಿಮ್ಗೆ ಹೇಳಿದೀನಿ. ಯಾರು ತಹಶೀಲ್ದಾರ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಅಂಡ್ ಎಬೋ ಇರ್ತಾರೆ ಅವರೆಲ್ಲ ನಾವು ರೆವಿನ್ಯೂ ಆಫೀಸರ್ಸ್. ಅವ್ರನ್ನೆಲ್ಲ ನ್ಯಾಯಾಧೀಶರು ರೀತಿ ರೆವಿನ್ಯೂ ಸಂಬಂಧಪಟ್ಟಂತೆ ಬಗೆಹರಿಸ್ತಕ್ಕಂತ ಒಂದು ನ್ಯಾಯಾಲಯ ರೀತಿನೇ ನೋಡ್ತೀವಿ. ಓಕೆ, ಸೊ ನೆಕ್ಸ್ಟ್, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ತಾಲೂಕು ಆಫೀಸಲ್ಲಿ ತಹಶೀಲ್ದಾರ್ಗಳು ಯಾವ್ದೋ ರಿಜಿಸ್ಟ್ರೇಷನ್ ಸೈನ್ ಹಾಕಿದ್ರೆ ಮುಗೀತು ಅಲ್ವಾ. ನೆಕ್ಸ್ಟ್ ಬರ್ತೀನಿ, ಹಂಗಾಮಿ ಖಾಲಿ ಸ್ಥಾನಗಳಲ್ಲಿ ಅಧಿಕಾರಿಗಳ ಕರ್ತವ್ಯಗಳು ಮತ್ತು ನಿರ್ವಹಿಸುವುದು. ಓಕೆ, ಇವಾಗೆಲ್ಲ ಏನ್ ನೋಡಿದ್ವಿ ಸ್ನೇಹಿತರೆ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಕಮಿಷನರ್ ಇಲ್ಲ ಅಂತ ಇಟ್ಕೊಳ್ಳಿ, ರೀಜನಲ್ ಕಮಿಷನರ್ ಆ ಒಂದು ರೀಜನ್ಗೆ. ಈಗ ಮೈಸೂರು ರೀಜನ್ಗೆ ಮೈಸೂರಲ್ಲಿ ರೀಜನಲ್ ಆಫೀಸರ್ ಕಮಿಷನರ್ ಇಲ್ಲ. ಏನೋ ರಜೆ ಮೇಲೆ ಹೋಗ್ಬೋದು, ಅಥವಾ ಅವನು ಅಕಾಲಿಕ ಮರಣ ಆಗ್ಬೋದು, ಅಥವಾ ಅವನು ಆ ಕೆಲಸ ಮಾಡಕ್ಕೆ ಯುಕ್ತನೆಲ್ಲ ರಿಸೈನ್ ಮಾಡ್ಬೋದು, ಅಥವಾ ಕೆಲಸದಿಂದ ತೆಗಿಬಹುದು, ಏನೋ ಒಂದಾಗಿರುತ್ತೆ ಅಂತ ಇಟ್ಕೊಳ್ಳಿ. ಅಥವಾ ರಿಸೈನ್ ಮಾಡಿ ಹೋಗ್ತಾನೆ, ಅಥವಾ ಅಮಾನತ್ ಆಗಿರ್ತಾನೆ, ಏನೋ ಒಂದು. ಆಗ ಅದೇ ಜಿಲ್ಲೆ, ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಡಿವಿಷನ್ ಅಲ್ಲಿ 4-8 ಜಿಲ್ಲೆ ಇದೆ, ಆದ್ರೆ ಮೈಸೂರು ಡಿವಿಷನ್ ಬಂದು ಹೆಡ್ ಕ್ವಾರ್ಟರ್ಸ್. ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಡೆಪ್ಯೂಟಿ, ಆ ಜಿಲ್ಲೆಗೆ ಡೆಪ್ಯೂಟಿ ಕಮಿಷನರ್ ಏನಾಗಿರ್ತಾರಲ್ಲ ಆ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಲ್ಲಿ, ಆ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಲ್ಲಿರ್ತಕ್ಕಂಥ ಡೆಪ್ಯೂಟಿ ಕಮಿಷನರ್ ಈ ರೀಜನಲ್ ಕಮಿಷನರ್ ಇಲ್ಲ ಅಂದ್ರೆ ತಾತ್ಕಾಲಿಕವಾಗಿ ಅವನ ಅಧಿಕಾರನ ವಹಿಸ್ಕೊಂಡು ಮಾಡ್ತಾರೆ. ಎಲ್ಲಿ ತನಕ, ಹೊಸಬ ಬರೋ ತನಕ, ಅಥವಾ ಅವನೇ ರಜದ ಮೇಲೆ ಹೋಗಿದ್ರೆ ಅದೇ ರೀಜನಲ್ ಕಮಿಷನರ್ ಬರೋ ತನಕ, ಅಥವಾ ಸರ್ಕಾರ ಹೊಸಬ್ರು ನೇಮಕ ಮಾಡೋ ತನಕ. ಅರ್ಥ ಆಗ್ತಿದೆಯಲ್ಲ. ಸೊ ಹಂಗೆ ಅದೇ ರೀತಿ ನಾನು ಇನ್ನೊಂದು ಪಾಯಿಂಟ್ ಇದೆ. ಈಗ ಡೆಪ್ಯೂಟಿ ಕಮಿಷನರ್ ಇಲ್ಲ ಅಂದ್ರೆ ಏನ್ ಮಾಡೋದು, ನಾನು ತಗೊಂಡಿಲ್ಲ ಇಲ್ಲಿ. ಡೆಪ್ಯೂಟಿ ಕಮಿಷನರ್ ಇಲ್ಲ ಅಂದ್ರೆ ಅದೇ ಜಿಲ್ಲೆಯಲ್ಲಿ ಯಾರು ಇರ್ತಾರೆ ಸರ್, ಅಸಿಸ್ಟೆಂಟ್ ಕಮಿಷನರ್ ಇರ್ತಾನೆ ಅಲ್ವಾ, ಅವ್ನ್ ಕೆಳಗೆ. ಅವನಿಲ್ಲ ಅಂತಂದ್ರೆ ಯಾರು ಇರ್ತಾರೆ, ತಹಶೀಲ್ದಾರ್ ಇರ್ಬೋದು. ಸೊ ಅಂದ್ರೆ ಸೀನಿಯರ್ ತಹಶೀಲ್ದಾರ್ ಇರ್ಬೋದು. ಸೊ ಇವನಿಲ್ಲ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್, ಅಥವಾ ಡೆಪ್ಯೂಟಿ ಅಸಿಸ್ಟೆಂಟ್ ಇಲ್ಲ ಅಂತ ಇಟ್ಕೊಳ್ಳಿ, ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಇದ್ದ ಅಂತ ಇಟ್ಕೊಳ್ಳಿ. ಡೆಪ್ಯೂಟಿ ಕಮಿಷನರ್ ಅಬ್ಸೆಂಟ್ ಆಗಿದ್ರೆ ಅವನ್ ಪ್ಲೇಸ್ ನ ಇವನ್ ನೋಡ್ಕೊತಾನೆ ತಾತ್ಕಾಲಿಕವಾಗಿ, ಇನ್ನೊಬ್ರು ಬರೋತನಕ. ಹಂಗೆ ತಹಶೀಲ್ದಾರ್ ಇಲ್ಲ, ಸ್ಪೆಷಲ್ ತಹಶೀಲ್ದಾರ್ ನೋಡ್ಕೊತಾನೆ. ಅಥವಾ ಈ ರೀತಿ ಒಬ್ಬರಾದ್ಮೇಲೆ ಒಬ್ರು ಯಾರು ಕೆಳಗಡೆ ಇದ್ದಾರೆ ಅವ್ರು ನೋಡ್ಕೊತಾ ಹೋಗ್ತಾರೆ. ಇನ್ನು ಸೆಕ್ಷನ್ 15 ಪ್ರಕರಣ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಬಗ್ಗೆ ಮಾತಾಡುತ್ತೆ. ಓಕೆ, ಡೆಪ್ಯೂಟಿ ಕಮಿಷನರ್ ಆ ಜಿಲ್ಲೆಯ ಅಥವಾ ರೀಜನಲ್ ಕಮಿಷನರ್ಗಳು ಅಥವಾ ರಾಜ್ಯ ಸರ್ಕಾರದ ಆದೇಶಕ್ಕೆ ಒಳಪಟ್ಟು ಒಂದೊಂದು ಹೋಬಳಿಗೆ ಒಬ್ಬೊಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ನೇಮಕ ಮಾಡಬೇಕು ಅಂತ ಹೇಳುತ್ತೆ. ಅವರು ಯಾವ ರೀತಿ ಮಾಡಬೇಕು ಅಂತ ಕಾನೂನಲ್ಲಿ ಹೇಳುತ್ತೆ. ಅವರ ಒಂದು ಕಾನೂನಿನ ಪ್ರಕಾರ ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ನೇಮಿಸಬಹುದು. ಓಕೆ, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಇವರು ತಹಶೀಲ್ದಾರ್ ಕೆಳಗಡೆ ಬರ್ತಾರೆ. ಗ್ರಾಮ ಲೆಕ್ಕಿಗ, ಸೊ ವೆರಿ ಇಂಪಾರ್ಟೆಂಟ್, 16ನೇದು ಸೆಕ್ಷನ್ ಪ್ರಕರಣ 16 ಕೇಳ್ತಾನೆ ಡೈರೆಕ್ಟ್ ಆಗಿ ಸ್ನೇಹಿತರೆ. ವಿಲೇಜ್ ಅಕೌಂಟೆಂಟ್, ಡೆಪ್ಯೂಟಿ ಕಮಿಷನರ್ ಅಥವಾ ರಾಜ್ಯ ಸರ್ಕಾರ ಅಥವಾ ರೀಜನಲ್ ಕಮಿಷನರ್ ನ ಆದೇಶಕ್ಕೆ ಒಳಪಟ್ಟು. ನೋಡಿ ಯಾಕೆ ಹಿಂಗೆ ಹೇಳ್ತಾರೆ ಅಂದ್ರೆ, ಇದುವರೆಗೂ ಈಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ರೆ ಕೆಇಎ ಇಂದ ರಾಜ್ಯ ಸರ್ಕಾರದ ಮುಖಾಂತರ ಅಥವಾ ಆ ಜಿಲ್ಲೆಯ ಮುಖಾಂತರ ಕೆಇಎ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಮೊದಲು ಏನಿತ್ತು, ಎಕ್ಸಾಮ್ ಇರಲಿಲ್ಲ. ಸೆಕೆಂಡ್ ಪಿ ಯು ಸಿ ಪಾಸ್ ಆದ ಮಾರ್ಕ್ಸ್ ಮೇಲೆ ಯಾರು ಸೆಲೆಕ್ಟ್ ಮಾಡಿದ್ರು, ಆ ಜಿಲ್ಲೆಯ DC ಮಾಡ್ತಾ ಇದ್ರು, ಡೆಪ್ಯೂಟಿ ಕಮಿಷನರ್ ಮಾಡ್ತಾ ಇದ್ರು ಅಲ್ವಾ ಸರ್. ಸೊ ಹಾಗಾಗಿ ಅದಕ್ಕೆ ಡೆಪ್ಯೂಟಿ ಕಮಿಷನರ್ ಅಥವಾ ರಾಜ್ಯ ಸರ್ಕಾರದ ರೀಜನಲ್ ಕಮಿಷನರ್ ನ ಆದೇಶಗೊಳಪಟ್ಟು ಒಂದು ಗ್ರಾಮಕ್ಕೆ ಅಥವಾ 2-3 ಗ್ರಾಮಕ್ಕೆ, ಸಣ್ಣ ಗ್ರಾಮದ 2-3 ಗ್ರಾಮಕ್ಕೆ ಒಬ್ಬ ಲೆಕ್ಕಿಗನ ನೇಮಿಸಬಹುದು, ಗ್ರಾಮ ಲೆಕ್ಕಿಗನ ನೇಮಿಸಬಹುದು. ಅವನ ಕರ್ತವ್ಯ ಹೆಂಗಿರ್ಬೇಕು ಅಂದ್ರೆ, ಸರ್ಕಾರ ಏನ್ ನಿಯಮಿಸಿರುತ್ತೆ ಆ ಕರ್ತವ್ಯದಲ್ಲಿ ಮಾಡ್ಬೇಕು. ಸೊ ಅವನ ಕೆಲಸ ಏನು ಅನ್ನೋದು ಸೆಕ್ಷನ್ 17 ಹೇಳುತ್ತೆ.
ಗ್ರಾಮ ಲೆಕ್ಕಿಗನು ಇಡಬೇಕಾದ ಅಗತ್ಯಪಡಿಸಲಾಗಿರುವಂತಹ ದಾಖಲೆಗಳನ್ನು ಮತ್ತು ಅವನು ಇಡುವುದು ಸರ್ಕಾರ ದಾಖಲೆಯನ್ನು ಸಿದ್ಧಪಡಿಸುವುದು. ಅಂದ್ರೆ ಒಬ್ಬ ಗ್ರಾಮ ಲೆಕ್ಕಿಗ ರಿಜಿಸ್ಟರ್ಗಳನ್ನ ಮೇಂಟೈನ್ ಮಾಡಬೇಕು. ಈಗ ಸಮನ್ಸ್ಗಳು ಈಗ ತಹಶೀಲ್ದಾರ್ ಆಫೀಸಿಂದ ಅಥವಾ ಅವನ ಒಂದು ಊರಿಗೆ ಸಂಬಂಧಪಟ್ಟ ಅವ್ನಿಗೆ ಯಾವ್ದೋ ಎಷ್ಟು ಊರು ಕೊಟ್ಟಿರ್ತಾರೆ ಗ್ರಾಮ, ಅಲ್ಲಿಗೆ ಸಂಬಂಧಿಸಿದ ಸಮನ್ಸ್ಗಳಾಗಿದ್ರೆ, ದಾಖಲೆಗಳಿದ್ರೆ, ಇತರ ಲೆಕ್ಕಪತ್ರಗಳಿದ್ರೆ ಅದನ್ನ ಅವನು ಸರ್ಕಾರ ಯಾವ ಒಂದು ಫಾರ್ಮ್ಯಾಟ್ ಅಲ್ಲಿ ಇಡಬೇಕು ಅಂತ ಅದ್ರಲ್ಲಿ ಇಡಬೇಕಾಗುತ್ತೆ. ಓಕೆ, ಯಾಕೆ ಅಂತಂದ್ರೆ ಯಾರು ಬೇಕಾರೋ ಆ ತಾಲೂಕಿನ ತಹಶೀಲ್ದಾರ್ ಆಗಿರ್ಬೋದು, ರೆವೆನ್ಯೂ ಇನ್ಸ್ಪೆಕ್ಟರ್, ರೆವೆನ್ಯೂ ಆಫೀಸರ್ಸ್ ಗಳು ಅಂತ ನಾವ್ ಏನ್ ಕರಿತೀವಿ, ಯಾರು ಬಂದ್ ಕೇಳಿದ್ರು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಆಫೀಸರ್ಸ್ ಗಳು ಬಂದ್ ಕೇಳಿದ್ರು ಆ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಆ ನೋಟಿಸ್ ಸರ್ವ್ ಆಗಿರೋದಾಗಿರ್ಬೋದು, ವರದಿಗಳಾಗಿರ್ಬೋದು, ಮಹಾಜರಗಳಾಗಿರ್ಬೋದು, ಕೈಫಿಯತ್ತುಗಳು, ಡಿಪೋಸಿಷನ್ಸ್ ಅಂತ ಕರಿತೀವಿ. ಅಂದ್ರೆ ರೈಟಿಂಗ್ ಅಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ ಗಳು ಅಂತ ಕರಿತೀವಿ. ಅದನ್ನೆಲ್ಲನೂ ಕೂಡ ಅವನು ಇಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ನ ಕೇಳಿದಾಗ ಅದನ್ನ ಕೊಡ್ಬೇಕಾಗತ್ತೆ. ನೋಡಿದ್ರ ನಿಮ್ ಕೆಲಸ ಏನು ಅಂತ ಗೊತ್ತಾಯ್ತಾ? ಗ್ರಾಮ ಲೆಕ್ಕಿಗ ಅಂದ್ರೇನು, ಎಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮ ಮೇಲ್ಗಡೆ ಯಾರ್ಯಾರು ಇರ್ತಾರೆ, ಮತ್ತೆ ನಿಮ್ಗೆ ಏನ್ ಕೆಲಸ ಗೊತ್ತಾಯ್ತಲ್ವಾ? ಗ್ರಾಮ ಲೆಕ್ಕಿಗ, ವಿಲೇಜ್ ಅಕೌಂಟೆಂಟ್ ಅಂದ್ರೆ ಏನ್ ಕೆಲಸ ಅಂತ. ಎಸ್. ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಅಂತ ಕೆಳಗೆ ಸರ್ವೆ ಆಫೀಸರ್ಸ್ ಇರ್ತಾರೆ. ಸರ್ವೆ ಅಂದ್ರೇನು, ಎಲ್ಲೆಗಳನ್ನ ಮಾರ್ಕ್ ಮಾಡ್ತೀವಿ, ಎಲ್ಲಿಂದ ಎಲ್ಲಿಗೆ ಈ ಸರ್ವೆ ನಂಬರ್ ಬರುತ್ತೆ, ಇದು ಸರ್ಕಾರಿ ಭೂಮಿನ, ಇದು ಪ್ರೈವೇಟ್ ಭೂಮಿನ. ಸೊ ಈ ತರ ರಿಜಿಸ್ಟರ್ ಸರ್ವೆಗಳು ಇರ್ತಾರೆ. ರಿಜಿಸ್ಟರ್ ಅಂದ್ರೆ ಸರ್ಕಾರ ಒಂದಷ್ಟು ಲೈಸೆನ್ಸ್ಡ್ ಸರ್ವೆ ಲೈಸೆನ್ಸ್ ಕೊಡುತ್ತೆ, ಒಂದಷ್ಟು ಎಕ್ಸಾಮ್ ಕನೆಕ್ಟ್ ಮಾಡಿ ಸರ್ವೇಯರ್ ಲೈಸೆನ್ಸ್ ಕೂಡ ಕೊಡುತ್ತೆ. ಅವರು ನೇಮಕ ಮಾಡಿರ್ತಾರೆ, ಅಥವಾ ಸರ್ಕಾರದ ನೇಮಕ ಆಗಿರ್ಬೋದು, ಅಥವಾ ಲೈಸೆನ್ಸ್ ಸರ್ವೇಯರ್ ಆಗಿರ್ಬೋದು. ಓಕೆ, ಸೊ ಈ ತರ ಮೋಜಣಿ ಅಧಿಕಾರಿ, ಸರ್ವೆ ಆಫೀಸರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಚಾಪ್ಟರ್ 2 ಆಲ್ಮೋಸ್ಟ್ ಮುಗ್ದೋಯ್ತು. ಎಷ್ಟು ಯಾವ್ದು ಇಂಪಾರ್ಟೆಂಟ್ ಎಕ್ಸಾಮ್ ಏನ್ ಬರ್ತಾ ಅಂತ ನಾನು ಕವರ್ ಮಾಡ್ತಾ ಹೋಗ್ತಾ ಇದ್ದೆ. ಯಾಕಂದ್ರೆ 25 ಮಾರ್ಕ್ಸ್ ಎಲ್ಲ ನೀವು ಇದನ್ನ ಓದ್ತಾ ಕೂತ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಡಿಸೈಡ್ ಮಾಡಿದಿಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಚಾಪ್ಟರ್ 3 ಬರೋದು ನೋಡಿದ್ರೆ ರೆವಿನ್ಯೂ ಅಧಿಕಾರಿಗಳ ಪ್ರಕ್ರಿಯೆ, ಅವರ ಕೆಲಸಗಳೇನು ಸರ್? ರೆವಿನ್ಯೂ ಆಫೀಸರ್ಸ್ ಇವಾಗ ಏನ್ ನೋಡಿದ್ವಿ ಆಫೀಸರ್ಸ್ ಗಳು, ಅವ್ರ ಕೆಲಸ ಆಲ್ಮೋಸ್ಟ್ ನಾ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದೀನಿ. ಬಟ್ ಮುಖ್ಯವಾದ ಒಂದು ಸೆಕ್ಷನ್ಸ್ ಗಳು ಯಾವ ರೀತಿ ಯಾವ್ದು ಈಗ ಎಕ್ಸ್ಪ್ಲೇನ್ ಮಾಡಿದೀನಿ, ಅದು ಬಿಟ್ಟು ಇನ್ನು ಮಿಕ್ಕಿದ ಸೆಕ್ಷನ್ಸ್ ಗಳನ್ನ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಸೆಕ್ಷನ್ 24 ಪ್ರಕರಣ 24 ಹೇಳುತ್ತೆ, ರೆವೆನ್ಯೂ ಅಧಿಕಾರಿಗಳು ರೆವೆನ್ಯೂ ನ್ಯಾಯಾಲಯಗಳಾಗಿ ಕೆಲಸ ಮಾಡುವುದು. ರೆವೆನ್ಯೂ ಕೋರ್ಟ್ಗಳಾಗಿ ಕೆಲಸ ಮಾಡ್ತಾರೆ. ಕಂದಾಯ ನ್ಯಾಯಾಲಯ ರೆವೆನ್ಯೂ ಕೋರ್ಟ್ ಯಾರು ಸರ್? ರೆವೆನ್ಯೂ ಆಫೀಸರ್ಸ್ಗಳು. ತಹಶೀಲ್ದಾರನ ಯಾರು ಸರ್? ರೆವೆನ್ಯೂ ಆಫೀಸರ್ಸ್. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ತಹಶೀಲ್ದಾರ ದರ್ಜೆಗೆ ಕಡಿಮೆ ಇಲ್ಲದ ರೆವೆನ್ಯೂ ಅಧಿಕಾರಿ. ಓಕೆ, ಅಂದ್ರೆ ತಹಶೀಲ್ದಾರ್ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಏನಿರ್ತಾರೆ ಆ ಲೆವೆಲ್, ಅದಕ್ಕಿಂತ ಕಮ್ಮಿ ಇರ್ಬೋದು, ಅದಕ್ಕಿಂತ ಮೇಲೆ ಅಂದ್ರೆ ಅಬೋವ್ ತಹಶೀಲ್ದಾರ್ ಅಂತ ಅನ್ಕೊಳ್ಳಿ. ಅಂದ್ರೆ ರೆವೆನ್ಯೂ ಆಫೀಸರ್ಸ್ ಅಂದ್ರೆ ಇಲ್ಲಿ ನಿಮಗೆ ಗ್ರಾಮ ಲೆಕ್ಕಿಗೆ ಬರಲ್ಲ, ಸರ್ವೇಯರು ಬರಲ್ಲ, ತಹಶೀಲ್ದಾರ್ ಅಂಡ್ ಅಬೋವ್ ಗೆಜೆಟೆಡ್ ಆಫೀಸರ್ಸ್ ಅಂತ ಏನ್ ಕರಿತೀವಿ ಅವರು. ಆಯ್ತಾಯ್ತಾ? ಸೊ ಇವರು ನಾವು ರೆವೆನ್ಯೂ ಅಧಿಕಾರಿ. ಹಾಗಾಗಿ ತಹಶೀಲ್ದಾರ್ ಹುದ್ದೆಗಳು ನಿಮ್ಗೆ ಗ್ರೂಪ್ ಬಿ ಬರುತ್ತೆ ಅಲ್ವಾ? ನಮ್ಮ ಗೆಜೆಟೆಡ್ ಆಫೀಸರ್ಸ್ KS ಎಕ್ಸಾಮ್ ಕರಿತೀವಿ ನೋಡಿ, ಅದರಲ್ಲಿ ಗ್ರೂಪ್ ಬಿ ಪೋಸ್ಟ್ ಅಲ್ಲಿ ತಹಶೀಲ್ದಾರ್ ಬರುತ್ತೆ. ಅರ್ಥಾಗಿಲ್ಲ? ಗೆಜೆಟೆಡ್ ಆಫೀಸರ್ಸ್ ಅಂತ ಕರಿತೀವಿ. ಸೊ ಅದಕ್ಕಿಂತ ಕಮ್ಮಿ ಇಲ್ಲದೆ ಇರತಕ್ಕಂಥವ್ರು ರಾಜ್ಯ ಸರ್ಕಾರದ ಯಾವುದೇ ಕಾನೂನು ಅನ್ವಯ ಯಾವುದೇ ಆದ ರೀತಿಯ ಆ ಒಂದು ತಾಲೂಕಿನಲ್ಲಿ ಅವನ ಒಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದನ್ನ ಬಗೆಹರಿಸ್ತಕ್ಕಂಥದ್ದು, ಅವನು ಹೇಳ್ತಕ್ಕಂಥ ಡಿಸಿಷನ್ ನ್ಯಾಯದ ರೀತಿ ತೂಕವಾಗಿರುತ್ತೆ. ರೆವೆನ್ಯೂಗೆ ಸಂಬಂಧಪಟ್ಟಂತೆ ಮಾತ್ರ, ಬೇರೆ ಯಾವುದೇ ವಿಷಯ ಅಲ್ಲ. ರೆವೆನ್ಯೂ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವ್ಯಾಜ್ಯಗಳು, ಜಮೀನಿನ ವ್ಯಾಜ್ಯಗಳು ಅದಕ್ಕೆ ಸಂಬಂಧಪಟ್ಟಂತೆ. ಓಕೆ, ಇನ್ನು ತನಿಖೆ ನಡೆಸುವ ಅಥವಾ ಮೊಕದ್ದಮೆಗಳನ್ನು ಬಗ್ಗೆ ವಿಚಾರಣೆ ನಡೆಸುವ ಸ್ಥಳ. ಈಗ ಆ ಒಂದು ತಾಲೂಕಲ್ಲಿ ರೆವೆನ್ಯೂ ಆಫೀಸರ್ ತನಿಖೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಬೇಡ, ಆ ಜಿಲ್ಲೆಯಲ್ಲಿ ಡೆಪ್ಯೂಟಿ ಕಮಿಷನರ್ ಇರ್ತಾನೆ, ಅವನ್ DC ಕೂಡ ಇಸ್ ಆಲ್ಸೋ ರೆವೆನ್ಯೂ. ನಾವೆಲ್ಲ ಓದಿ ಕೋರ್ಟ್ ವ್ಯವಸ್ಥೆಗಳಲ್ಲಿ ಓದಿದ್ವಿ, ರೆವೆನ್ಯೂಗೆ ಸಂಬಂಧಪಟ್ಟ ಆ DC ಕೂಡ ಇರ್ತಾರೆ. ಈಗ ಅವನ ಸರಹದ್ದು, ಈಗ DC ಒಂದು ಮೇನ್ ಆಫೀಸಲ್ಲಿ ಕೂತಿರ್ತಾನೆ ಅಂತ ಇಟ್ಕೊಳ್ಳಿ. DC ಅಲ್ಲಿ ಇರ್ತಾನೆ ಆ ಜಿಲ್ಲೆ, ಈಗ ಮೈಸೂರು ಜಿಲ್ಲೆ ಅನ್ಕೋಣ ಎಕ್ಸಾಂಪಲ್. ಓಕೆ, ಯಾವ್ದು ಬೇರೆ ತಾಲೂಕು ಇರುತ್ತೆ. ಓಕೆ, ಆ ತಾಲೂಕಿನಲ್ಲಿ ಈಗ ನಂಜನಗೂಡು ತಾಲೂಕು, ಇಲ್ಲಿ ಏನೋ ವ್ಯಾಜ್ಯ ಇರುತ್ತೆ. ಈಗ ಈ ತಾಲೂಕಲ್ಲಿ ಇರ್ತಕ್ಕಂತ ತಹಶೀಲ್ದಾರ್ ಬಗೆಹರಿಸಬೇಕು, ಅಥವಾ ಆ ಮೈಸೂರ ಅಲ್ಲಿ ಕೂತಿದ್ರೆ ಅವರು ಕೂಡ ಇದನ್ನ ಮಾಡ್ಬೋದು. ಅಂದ್ರೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಅದು ಯಾರಿಗ್ ಹೋಗುತ್ತೆ ತನಿಖೆ ಅಂತ. ಈಗ ರೀಜನಲ್ ಆಫೀಸರ್ ಇರುತ್ತೆ ಅಂತ ಇಟ್ಕೊಳ್ಳಿ. ಮೈಸೂರು ಡಿವಿಷನ್ಗೆ ಮೈಸೂರು ಇಸ್ ದ ಹೆಡ್ ಕ್ವಾರ್ಟರ್ಸ್ ವಲಯಕ್ಕೆ. ಸೊ ಅಲ್ಲಿ ಕೂತಿರ್ತಾನೆ. ಆ ಮೈಸೂರು ವಲಯದಲ್ಲಿ ಹೆಡ್ ಕ್ವಾರ್ಟರ್, ಈಗ ಫಾರ್ ಎಕ್ಸಾಂಪಲ್ ನಂಜನಗೂಡಿನ ಆಫೀಸ್ ಬಂದು ಮೈಸೂರು ತಾಲೂಕಿನಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ನಂಜನಗೂಡು ತಾಲೂಕು ಬದಲು ಮೈಸೂರು ತಾಲೂಕಲ್ಲಿ ಅದ್ರ ಆಫೀಸ್ ಇರುತ್ತೆ. ಎಕ್ಸಾಂಪಲ್, ನಂಜನಗೂಡು ತಾಲೂಕು ಬದಲು ಮೈಸೂರು ತಾಲೂಕಿನಲ್ಲಿ ಈ ಒಂದು ನಂಜನಗೂಡು ತಾಲೂಕಿನ ಒಂದು ಆಫೀಸ್ ಇರುತ್ತೆ. ಹಾಗಾಗಿ ಈ ಒಂದು ಜೂರಿಡಿಕ್ಷನ್ ಬಿಟ್ಟು ಹೊರಗಡೆ ಇದೆ, ಹಾಗಂತ ಅಲ್ಲಿ ಅವನು ಕರ್ಸಿ ಆ ಒಂದು ಮೊಕದ್ದಮೆನ ವಿಚಾರಣೆ ಮಾಡಬಾರ್ದು ಅಂತ ಏನಿಲ್ಲ ಅಲ್ಲ. ಅಂದ್ರೆ ಈ ತಾಲೂಕಿಗೆ ಸಂಬಂಧಪಟ್ಟಂತೆ ಅದೇ ತಾಲೂಕಿನಲ್ಲಿ ಇರ್ತಕ್ಕಂತ ಅಧಿಕಾರಿ ಮಾಡಬೇಕು. ಆದ್ರೆ ಆ ಆಫೀಸು ಆ ತಾಲೂಕಿನ ಹೊರಗಡೆ ಇದ್ರೆ ಅಲ್ಲಿ ಕರ್ಸು ಮಾಡ್ಬೋದು ಅಂತ. ಸುಮ್ನೆ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಸಾಕು.
ಇನ್ನು ಮೊಕದ್ದಮೆಗಳ ವರ್ಗಾವಣೆ. ಈಗ ಬೇಡ, ಈ ತಹಶೀಲ್ದಾರ್ ಬೇಡ, ಬೇರೆ ತಹಶೀಲ್ದಾರ್, ಅಥವಾ ಈ ಡೆಪ್ಯೂಟಿ ಕಮಿಷನರ್ ಬೇಡ, ಬೇರೆ ಡೆಪ್ಯೂಟಿ ಕಮಿಷನರ್. ಟ್ರಿಬ್ಯುನಲ್, ನಿಮ್ಗೆ ಕಂದಾಯದ ಟ್ರಿಬ್ಯುನಲ್ಸ್ ಗಳು, ನ್ಯಾಯಾಧೀಕರಣ ಅಂತ ಇರುತ್ತೆ. ನಿಮ್ಗೆ ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ನೀರಿಗೆ ಸಂಬಂಧಪಟ್ಟಂತೆ ಒಂದು ಇದ್ರ ನಡುವೆ ಇನ್ನೊಂದು ಇದ್ರ ನಡುವೆ ಟ್ರಿಬ್ಯುನಲ್ಸ್ ಗಳಂತ ಮಾಡಿರ್ತಾರೆ. ಹಾಗೆ ನಿಮ್ಗೆ ಅಧಿಕಾರಿಗಳ ಸಂಬಂಧಪಟ್ಟಂತೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಗಳಂತ ಇರ್ತವೆ ಅಲ್ವಾ. ಆ ಸರ್ಕಾರ ನೇಮಿಸಿಲ್ಲ, ಅವನ್ನ ಟ್ರಾನ್ಸ್ಫರ್ ಮಾಡೋದು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಅರ್ಜಿ ಹಾಕ್ತಾರೆ, ನ್ಯಾಯಾಲಯ. ಓಕೆ, ಅದಾದ್ಮೇಲೆ ಅಲ್ಲಿಂದ ನ್ಯಾಯಾಲಯಕ್ಕೆ ಅಪೀಲ್ ಹೋಗೋದು. ಅದೇ ರೀತಿ ಇಲ್ಲೂ ಕೂಡ ಕಂದಾಯಕ್ಕೆ ಸಂಬಂಧ ಟ್ರಿಬ್ಯುನಲ್ಗಳು ಇರ್ತವೆ. ಅದು ಬೇಡ, ಇದು ಬೇಡ, ನನಗೆ ಆ ಕಮಿಷನರ್ ಬೇಡ, ಈ ಕಮಿಷನರ್ ಬೇಡ, ಅಥವಾ ಆ ಕಮಿಷನರೇ ನಾನು ಇದನ್ನ ಮಾಡಲ್ಲ, ಯಾಕಂದ್ರೆ ನಾನು ಅದ್ರಲ್ಲಿ ಇನ್ನು ಆ ಒಂದು ರೀಜನ್ ನನ್ನ ಒಂದು ಇದಕ್ಕೆ ಬರುತ್ತೆ, ಅಂದ್ರೆ ನನ್ನ ಸ್ವಾಯತ್ತ ಬರುತ್ತೆ ಅಂತ ಯಾವುದೇ ಬೇರೆ ರೀಸನ್ಗಳು, ಪ್ರಮುಖವಾದ ರೀಸನ್ಗಳು ಕೊಟ್ಟು ಒಬ್ಬರಿಂದ ಒಬ್ಬರಿಗೆ, ಅಥವಾ ಒಂದು ರೀಜನ್ ಕಮಿಷನರ್ ಇನ್ನೊಂದು ರೀಜನ್ ಕಮಿಷನರ್, ಒಬ್ಬ ಡೆಪ್ಯೂಟಿ ಕಮಿಷನರ್ ಇನ್ನೊಂದು ಡೆಪ್ಯೂಟಿ ಕಮಿಷನರ್, ಅದ್ರ ಸಂಬಂಧಪಟ್ಟಂತೆ ವ್ಯಾಜ್ಯಗಳಿದ್ದಾಗ ಅವ್ರನ್ನ ಟ್ರಾನ್ಸ್ಫರ್ ಕೂಡ ಮಾಡಬಹುದು. ಓಕೆ, ಸೊ ಅಂದ್ರೆ ಅರ್ಜಿ ಕೊಡ್ಬೇಕಾಗತ್ತೆ, ಯಾರು ಇರ್ತಾರೆ ಅವ್ರ ಅರ್ಜಿ ಕೊಡ್ಬೇಕಾಗತ್ತೆ, ಯಾವ ವ್ಯಾಜ್ಯಗಳಿರುತ್ತೆ ಅವ್ರ ಅರ್ಜಿ ಕೊಟ್ಟು ವರ್ಗಾವಣೆ ಮಾಡಿಸ್ಕೋಬಹುದು. ಸೊ ಇಂಪಾರ್ಟೆಂಟ್ ಅಲ್ಲ ಅದು, ಬಟ್ ತಿಳ್ಕೊಳ್ಳಿ, ನಿಮ್ ಪ್ರೊಸೀಜರ್ ತಿಳ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್, ಸಾಕ್ಷ್ಯ ತೆಗೆದುಕೊಳ್ಳೋದು, ಸಾಕ್ಷ್ಯವನ್ನು ಕೊಡುವುದಕ್ಕೆ, ದಸ್ತಾವೇಜುಗಳನ್ನು ಹಾಜರುಪಡಿಸುವುದಕ್ಕಾಗಿ ವ್ಯಕ್ತಿಗಳನ್ನು ಸಮನ್ಸ್ ಮಾಡುವ ಅಧಿಕಾರ. ದಸ್ತಾವೇಜು ಡಾಕ್ಯುಮೆಂಟ್ಸ್ಗಳು ಅಂದ್ರೆ ಈಗ ಯಾವ್ದಾದ್ರು ಒಂದು ಇದಿರುತ್ತೆ, ನೀವು ನ್ಯೂಸ್ ಎಲ್ಲ ಓದ್ತಿರ್ತೀರಾ, ಯಾವ್ದಾದ್ರು ಜಮೀನುಗಳದು ರಾಜಕಾರಣಿ ಇನ್ನೊಬ್ರು ನಡುವೆ ಕಿತ್ತಾಟ, ಅಥವಾ ಇಬ್ರು ರಾಜಕಾರಣಿಗಳ ನಡುವೆ ಕಿತ್ತಾಟ, ಇವೆಲ್ಲ ನೀವು ನೋಡ್ತೀರಿ. ಹಾಸನ ಜಿಲ್ಲೆಯಲ್ಲಿ ಮೊನ್ನೆ ಡ್ರೈವರ್ ಯಾರು ನಡೀತು, ಹಾಗೆ ಬೇರೆ ಬೇರೆ ಮೈಸೂರು ಜಿಲ್ಲೆ ನಡೀತು. ರೋಹಿಣಿ ಸಿಂಧೂರಿ ಅವರು ಡಿ ಸಿ ಆಗಿದ್ದಾಗ ಅಲ್ವಾ, ರೋಹಿಣಿ ಸಿಂಧೂರಿ ಡಿ ಸಿ ಆಗಿದ್ದಾಗ ಅಲ್ಲಿನ ಈಗಿನ ಎಕ್ಸ್-MLA ಅವಾಗಿನ ಮಂತ್ರಿ ಆಗಿರ್ತಕ್ಕಂಥ ಸಾರಾ ಮಹೇಶ್ ಬಗ್ಗೆ ಆಗಿರ್ಬೋದು ಅಲ್ವಾ, ನಡೀತಲ್ಲ ತುಂಬಾಗಳು ಜಮೀನಿಗೆ ಸಂಬಂಧಪಟ್ಟಂತೆ ಅಲ್ವಾ. ಅದಕ್ಕೆ ಮತ್ತೆ ಹೇಳೋದು, ಡಿ ಸಿ ಒಂದು ನೋಟಿಫೈಡ್ ಮಾಡಿ ಜಮೀನುಗಳನ್ನ ಅದನ್ನ ಕೊಡ್ಬೋದು, ಅಥವಾ ಒಂದು ಇದನ್ನು ಮಾಡಬಹುದು. ಹಾಗೆ ತಹಶೀಲ್ದಾರ್, ನೀವು ಎಷ್ಟೊಂದ್ ಕಡೆ ನೋಡಿರ್ತೀರಾ, ಕಾಡಿನ ಅಂಚಿನಲ್ಲಿರ್ತಕ್ಕಂಥದ್ದನ್ನ ಯಾರು ರಾಜಕೀಯ ವ್ಯಕ್ತಿ ಇತಿಹಾಸಕ್ಕೆ ನೋಡುವ ಹಾಗೆ ಅದನ್ನ ತೆಗೆದು ಅವರು ನಗರಕ್ಕೆ ಸೇರಿಸಿ ಅದನ್ನ ಡಿನೋಟಿಫೈ ಮಾಡಿ ಆ ಒಂದು ತಾಲೂಕಿನ ತಹಶೀಲ್ದಾರ್ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಅವ್ರಿಗೆ ಅಷ್ಟು ಅಧಿಕಾರ, ರೆವಿನ್ಯೂ ಆಫೀಸರ್ಸ್ ಅಂತ ಅದಕ್ಕೆ ಕರೆಯೋದು ಅವ್ರನ್ನ. ಓಕೆ, ನ್ಯಾಯಾಲಯದ ಒಂದು ಸ್ಥಾನಮಾನ ಅವ್ರಿಗೆ ವ್ಯಾಜ್ಯಗಳಿಗೆ ಬಗೆಹರಿಸಕ್ಕೆ ಅದಕ್ಕೆ ಕೊಟ್ಟಿರೋದು ಸ್ನೇಹಿತರೆ. ಈಗ ಅರ್ಥ ಆಗ್ತಿದೆ ಅನ್ಕೋತೀನಿ, ನೀವ್ ಯಾಕೆ ನ್ಯೂಸ್ ಅಲ್ಲಿ ನೋಡ್ತಿರ್ತೀರಾ, ಈಗ ನೀವು ಇದನ್ನ ಕಂಪೇರ್ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಸೊ ಈಗ ಆತರ ಏನಾದ್ರು ಆ ಡಾಕ್ಯುಮೆಂಟ್ ತಗೋಬೇಕು, ಆ ಡಾಕ್ಯುಮೆಂಟ್ ಇವ್ರದ್ದು ಎಲ್ಲೋ ಚೆಕ್ ಮಾಡ್ಬೇಕು, ಅದು ಫಾಲ್ಸ್ ಡಾಕ್ಯುಮೆಂಟ್ ಚೆಕ್ ಮಾಡ್ಬೇಕು ಅಂದಾಗ ಒಂದು ಸಮನ್ಸ್ ಕೊಡೋದು. ಸಮನ್ಸ್ ಅಂದ್ರೆ ಬುಲಾವ್ ಅಂತ, ಕರೆಯೋದು ಅಂತ ಅರ್ಥ. ಸಮನ್ಸ್ ಕೊಟ್ಟಿ ನಿನ್ನ ಹತ್ರ ಡಾಕ್ಯುಮೆಂಟ್ ಇದ್ರೆ, ಸಾಕ್ಷಿಗಳಿದ್ರೆ ತಗೊಂಬ, ಇಲ್ಲ ಹಾಜರುಪಡಿಸು, ಅದನ್ನ ನೋಡ್ತೀವಿ ಅಂತ. ಅದು 25ನೇ ಸೆಕ್ಷನ್ ಹೇಳುತ್ತೆ ಪ್ರಕರಣ. ಇನ್ನು 31ನೇ ಪ್ರಕರಣ, ಸಾಕ್ಷಿಗಳು ಹಾಜರಾಗುವಂತೆ ಮಾಡುವ ವಿಧಾನ. ಸೊ ಯಾವ ರೀತಿ ಸಮನ್ಸ್ ಕೊಡೋದು ಫೈನ್, ಬಟ್ ಅವರೇ ಬಂದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಿವಿಲ್ ಪ್ರಕ್ರಿಯಾ ಸಮಿತಿ 1908ರ ನಿಯಮದ ಪ್ರಕಾರ ಮಾಡ್ತಾರೆ. ಸಿವಿಲ್ ಪ್ರಕ್ರಿಯಾ ಸಮಿತಿ ಅಂದ್ರೆ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೀವಿ, ಪ್ರೊಸೀಜರ್ ಕೋಡ್ 1908. ಓಕೆ, ಸೊ ನೆಕ್ಸ್ಟ್, ಸಾಕ್ಷಿಗಳು ಹಾಜರಾಗಲು ಒತ್ತಾಯಪಡಿಸುವುದು ಮತ್ತು ಸಾಕ್ಷಿಗಳನ್ನು ಕಮಿಷನ್ನಿನ ಮೂಲಕ ವಿಚಾರಣೆ ಮಾಡುವುದು. ಈಗ ಸಮನ್ಸ್ ಕೊಟ್ರು ಅಂತ ಬರ್ಲಿಲ್ಲ ಸರ್, ಏನ್ ಮಾಡ್ತೀರಾಗ? ಸಮನ್ಸ್ ಕೊಟ್ರು ಸಾಕ್ಷಿಗೆ, ಬಪ್ಪ ನೀನ್ ಸಾಕ್ಷಿ ಬಳಸಿ ಇಲ್ಲಿ ಕಂಪ್ಲೇಂಟ್ ಮಾಡಿದೆ, ನೀನ್ ಕೊಡು ಅಂತ. ಅವ್ನ್ ಬರ್ಲಿಲ್ಲ, ಏನ್ ಮಾಡೋದಾಗ? ಅವನ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅದ್ ನಂದು, ಅವ್ನ್ ಬರ್ತಾ ಇಲ್ಲ, ಅಥವಾ ಅವನೇನೋ ಮಾಡಿ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಬರ್ಲಿಲ್ಲ ಅವನು. ಯಾಕಂದ್ರೆ ಇದು ಇವನ ಹತ್ರ ಡಾಕ್ಯುಮೆಂಟ್ ಇದೆ, ಅವನ ಹತ್ರ ಡಾಕ್ಯುಮೆಂಟ್ ಇದೆ ಅಂತ. ಬಟ್ ಅವ್ನ್ ಬರ್ಲಿಲ್ಲ, ಅವ್ನ್ ಡಾಕ್ಯುಮೆಂಟ್ ತಗೊಂಡು. ಆಗೇನ್ ಮಾಡ್ತೀರಾ? ಬಂಧನದ ಜಾಮೀನು ನೀಡಬಹುದಾದ, ಅಂದ್ರೆ ಬೇಲಬಲ್ ವಾರೆಂಟ್ ಅಂತ ಕರಿತೀವಿ. ಏನ್ ಸರ್? ಬೇಲಬಲ್ ವಾರೆಂಟ್ ಅಂದ್ರೆ ಅರೆಸ್ಟ್ ಮಾಡಿದ್ರು ಬೇಲ್ ಕೊಡುವಂತದ್ದು, ಅಂತ ವಾರೆಂಟ್ ನ ಹೊಡಿಸ್ಬೋದು ಅವ್ನು ಬಂದಿಲ್ಲ ಅಂತ. ಅಥವಾ ಅವ್ನ್ ಬರ್ದೇ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಜಮೀನು ಅಥವಾ ಯಾವ್ದು ಇರುತ್ತೆ ಅದಕ್ಕೆ ಸಂಬಂಧ ಒಂದು ಸೆಕ್ಯೂರಿಟಿ ಕೊಡು, ನೀನು ಭದ್ರತೆ ಕೊಡು. ಅಂದ್ರೆ ಭದ್ರತೆ ಇನ್ ದ ಸೆನ್ಸ್, ಸೆಕ್ಯೂರಿಟಿ ಇನ್ ದ ಸೆನ್ಸ್ ಒಂದಷ್ಟು ಅಮೌಂಟ್ ಅಥವಾ ಅದಕ್ಕೆ ಅನ್ನೋ ಚೆಕ್, ಏನೋ ಒಂದು ಭದ್ರತೆ ಕೊಡ್ಬೇಕು ನೀನು ಆ ಒಂದು ಇದಾಗ ತನಕ. ಯಾಕೆ ಕದ್ದೋಡಾಡ್ತಿದ್ಯಾ ಅಂತ. ಅಥವಾ ಕಮ್ಮಿ ಅಂತ ಸಣ್ಣ ಪುಟ್ಟದಾಗಿದ್ರೆ 20 ರೂಪಾಯಿಗಂತೆ ಮೀರದಂತೆ ಅವನಿಗೆ ಫೈನ್ ಗಳನ್ನು ಕೂಡ ಹಾಕ್ಬೋದು. ಅರ್ಥ ಆಗ್ತಿದ್ಯಲ್ಲ? ಇಷ್ಟು ಮಾಡಿದ್ರು ಕೂಡ ಅವನ ಅಸಮರ್ಥನಾಗಿದ್ರೆ, ಮಾಡ್ಲಿಲ್ಲ, ಇಲ್ಲಿ ಏನಿದೆ ನಾವು ಡಿಸ್ಕಸ್ ಮಾಡಿದ್ವಿ, ಉಪ ಪ್ರಕರಣ 1ರಲ್ಲಿ ಏನೇ ಇದ್ರು, ಯಾವ ವ್ಯಕ್ತಿ ಸಾಕ್ಷಿ ಅಗತ್ಯವಿದೆಯೋ ಅವನು ಹಾಜರಾಗಲು ಅಥವಾ ರೋಗದಿಂದ ಅಥವಾ ದೌರ್ಬಲ್ಯದಿಂದ ಅಸಮರ್ಥನಾಗಿರುವಾಗ, ಅಂದ್ರೆ ಅವ್ನು ಬರ್ದೇ ಇರೋದಕ್ಕೆ ಕಾರಣ ಏನು? ಅವನು ಹುಷಾರಿಲ್ಲ, ಈಸ್ ಅಡ್ಮಿಟೆಡ್, ಈಸ್ ಔಟ್ ಆಫ್ ಸ್ಟೇಷನ್, ಬೇರೆ ಬೇರೆ ನಮ್ಮ ಈ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ನಾನು ಏನ್ ಹೇಳಿದೆ ಅದರ ಪ್ರಕಾರ ಸೆಕ್ಷನ್ 32-33ನೇ ಒಂದು ಪ್ರಕರಣದ ಪ್ರಕಾರ ಅವನು ಫುಲ್ಫಿಲ್ ಮಾಡಿದ್ರೆ ಅವ್ನು ಬರೋ ನೆಸಿಟಿ ಇಲ್ಲ, ಸಾಕ್ಷ್ಯವನ್ನು ಕೇಳೋ ನೆಸಿಟಿ ಇಲ್ಲ.
ಅವಾಗ ಏನ್ ಮಾಡೋದು, ಇವರೇ ಖುದ್ದಾಗಿ ಹೋಗ್ಬೋದು ಅವನಿರೋ ಜಾಗಕ್ಕೆ ಆ ತರ ಇದ್ದಾಗ, ಅಥವಾ ಬೇರೆ ಒಂದು ಇವನ್ಕಿಂತ ಕಮ್ಮಿ ಅಧಿಕಾರಿನ, ಯಾವ ನಿರ್ದಿಷ್ಟ ಪಡೆದ ಅಧಿಕಾರಿನ, ಅಧೀನ ಅಧಿಕಾರಿನ ಆಯ್ಕೆ ಮಾಡಿ ಇದನ್ನ ಬಗೆಹರಿಸು, ಹೋಗಿ ಮಾತಾಡು ಅಂತ ಕೂಡ ಹೇಳುದು. ಓಕೆ, ಯಾವಾಗ ಅವನು ರೋಗದಿಂದ, ದೌರ್ಬಲ್ಯದಿಂದ ಅಸಮರ್ಥನಾಗಿ ಅವನ್ ಬರಕ್ ಆಗಲ್ಲ ಅಂದಾಗ ಈ ಕೆಲಸ ಮಾಡ. ಓಕೆ, ನೆಕ್ಸ್ಟ್, ಅಳತೆ ಮೊದಲಾದ ಉದ್ದೇಶಕ್ಕಾಗಿ ಯಾವುದೇ ಭೂಮಿ ಅಥವಾ ಆವರಣದಲ್ಲಿ ಪ್ರವೇಶಿಸಲು ಅಧಿಕಾರ. ವೆರಿ ಇಂಪಾರ್ಟೆಂಟ್ ಸರ್, ಇಂಥದ್ದೆಲ್ಲ ಕ್ವಶನ್ಸ್ ಬರ್ತವೆ ಎಕ್ಸಾಮ್ ಅಲ್ಲಿ. ಅಂದ್ರೆ ಒಬ್ಬ ರೆವೆನ್ಯೂ ಆಫೀಸರ್ ಅಂತ ಏನ್ ಕರಿತೀವಿ, ಅವನು ಸಡನ್ ಆಗ್ಬೇಕಾದ್ರೆ ಆ ಮಣ್ಣಿನ ವರ್ಗೀಕರಣ ಅಥವಾ ಅಳತೆ ಮಾಡಬೇಕು, ಎಲ್ಲೇ ಗುರುತಿಸ್ಬೇಕು, ಅದನ್ನ ವೆರಿಫೈ ಮಾಡಬೇಕು, ಕಂದಾಯ ವ್ಯವಸ್ಥೆ ಉದ್ದೇಶಕ್ಕಾಗಿ. ಸುಮ್ನೆ ಅಲ್ಲ, ಕಂದಾಯ. ಯಾಕಂದ್ರೆ ಏನಕ್ಕೆ ಹೋಗ್ತಾರೆ ಸರ್ ಇವ್ರು ಕಂದಾಯ ಆಫೀಸರ್ ಅಂದ್ರೇನು, ಕಂದಾಯ ಕಟ್ಟಬೇಕು ಅಂದ್ರೆ ಯಾವ ರೀತಿ ಕಟ್ತೀರಾ, ಆ ಎಲ್ಲೇ ಗುರುತು ಮಾಡಿರ್ತಾರೆ, ಇಷ್ಟ ಎಕರೆಗೆ ಇಲ್ಲಿಂದ ಈ ಸರ್ವೆ ನಂಬರ್, ಇದನ್ನೆಲ್ಲ ಇನ್ನೊಂದ್ಸಲ ರೀಕನ್ಫರ್ಮ್ ಮಾಡ್ಕೋಬೇಕು. ಅಂದ್ರೆ ಕಂದಾಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಕೆಲಸಗಳಿಗಾಗಿ ಯಾವನೇ ರೆವೆನ್ಯೂ ಆಫೀಸರ್ಸ್ ಅಂತ ನಾವೇನ್ ಕರಿತೀವಿ, ಯಾವುದೇ ಸರ್ಕಾರದ ಭೂಮಿ ಆಗಿರ್ಲಿ ಅದು, ಅಥವಾ ಯಾವುದೇ ಖಾಸಗಿ ವ್ಯಕ್ತಿಯ ಭೂಮಿ ಆಗಿರ್ಲಿ, ಅವನ ಆವರಣಕ್ಕೆ ಪ್ರವೇಶ ಮಾಡಬಹುದು. ಅಕಸ್ಮಾತ್ ಆ ಆವರಣದಲ್ಲಿ, ಆ ಒಂದು ಪ್ರದೇಶದಲ್ಲಿ ಒಂದು ಮನೆ ಇದೆ, ಅಥವಾ ಅವನ ವಾಸಸ್ಥಾನ ಇದೆ, ಅವನ ಅಂಗಳ ಇದೆ, ಅವನ ತೋಟ ಇದೆ, ಅದರಲ್ಲಿ ಅವನ ಅಕ್ಯುಪೆಂಟ್ ಅಂದ್ರೆ ಅದ್ರಲ್ಲಿ ಇದಾನೆ ಅವನು, ಅಧಿಭೋಗದಾರ. ನಾನು ಅದೇ ವರ್ಡ್ ಯೂಸ್ ಮಾಡ್ತೀನಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇದೇ ವರ್ಡ್ ಕೇಳ್ಬಿಟ್ರೆ ಕಷ್ಟ. ಅಧಿಭೋಗದಾರ ಅಥವಾ ಅವನ್ನ ಅದರಿಂದ ಉಪಯೋಗ ಮಾಡ್ಕೋತಾರನು, ಅಕ್ಯುಪೆಂಟ್ ಅಂತ ಏನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅವನಿದ್ರೆ ಆಗ ಅವನು ಆ ಜಾಗದಲ್ಲಿ ಇದ್ರೆ ಓಕೆ, ಅವನ ಅನುಮತಿ ಪಡ್ಕೊಂಡು ಹೋಗ್ಬೇಕಾಗತ್ತೆ. ಎಷ್ಟು ದಿನ ಅನುಮತಿ? 7 ದಿನಗಳಿಗೆ ಕಡಿಮೆ ಇಲ್ಲದ ಮುಂಚಿತವಾಗಿ ನೋಟಿಸ್ ಕೊಡ್ಬೇಕಾಗುತ್ತೆ. ನೋಡಿ, ಇಂಥದ್ದು ಕ್ವಶನ್ ಅಲ್ಲಿ ಕೇಳ್ತಾನೆ, ಅದಕ್ಕೆ ಹೈಲೈಟ್ ಮಾಡಿರ್ತೀನಿ ನಾನು. 7 days ಬಿಫೋರ್, ಇವತ್ತು ಹೋಗ್ತೀಯಾ ಅಂದ್ರೆ 7 days ಮುಂಚೆ ಅವನಿಗೆ ನೋಟಿಸ್ ಕೊಟ್ಟು ನಾವು ಅಲ್ಲಿ ಬರ್ತಾ ಇದೀವಿ, ಈ ಕೆಲಸ ಇದೆ ಅಂತ ನೋಟಿಸ್ ಕೊಟ್ಟು ಹೋಗಿ ಮಾಡ್ಬೇಕಾಗುತ್ತೆ. ಯಾರು ಇಲ್ಲ ಅಲ್ಲಿ ಪ್ರೆಸೆಂಟ್ ಅಂತಂದಾಗ ನೀವು ಹಾಗೆ ಡೈರೆಕ್ಟ್ ಆಗಿ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ತೀವಿ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಕ್ರಮವಾಗಿ ಭೂಮಿಯನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡಿರೋ ಯಾರೇ ವ್ಯಕ್ತಿನ ಹೊರದೂಡುವ ರೀತಿ. ಸೊ ಎಲ್ಲ ಕೆಲಸ ಮಾಡಿದ್ರು ಸರ್, ಹೋದ್ರು ನೋಡಿದ್ರು, ಆಮೇಲೆ ಅದು ಅವನದೋ ಇಲ್ವೋ ವಿಚಾರಣೆ ಮಾಡಿದ್ರು, ನಾವ್ ಈಗೆಲ್ಲ ಓದ್ವಲ್ಲ, ಸಮನ್ಸ್ ಮಾಡಿದ್ರು, ಅವ್ನ್ ಬಂದ ಸಾಕ್ಷಿ ತಗೊಂಡ್ ಬಂದ ವಿಚಾರಣೆ ಎಲ್ಲ ಮಾಡಾಯ್ತು, ಅದು ಅವನ ಪರವಾಗಿ ಬರ್ಬೋದು, ವಿರುದ್ಧವಾಗಿ ಬರ್ಬೋದು. ವಿರುದ್ಧವಾಗಿ ಬಂದ್ರೆ ಅವನ್ಗೂ ಎಲ್ಲ ಕೊಟ್ಟಿರ್ತಾರೆ ಟೈಮು, ಅವನು ಸಾಕ್ಷಿ ಕೊಡಕ್ಕೆ, ಅವನ ಒಂದು ಏನಿದೆ ಅವನು ಕೂಡ ಅದ್ರ ಅಥಾರಿಟಿ ಮುಂದೆ ಇಡಕ್ಕೆ ಅವನ ಅಭಿಪ್ರಾಯನ ಎಲ್ಲ ಆದ್ಮೇಲೆ, ಡಿಸಿಷನ್ ಆದ್ಮೇಲೆ, ಅದು ಅವನು ಅನಧಿಕೃತವಾಗಿ ಆ ಭೂಮಿನ ಇಟ್ಕೊಂಡಿದ್ರೆ ಭೂಮಿ ಬಿಡಬೇಕು ಇಷ್ಟು ದಿನದಲ್ಲಿ ಅಂತ ಹೇಳಿರ್ತಾರೆ. ಅಷ್ಟು ದಿನದಲ್ಲಿ ಬಿಡ್ಲಿಲ್ಲ ಅಂದ್ರೆ ಡೆಪ್ಯೂಟಿ ಕಮಿಷನರ್ ಅಕ್ರಮವಾಗಿ ಭೂಮಿಯ ಸಾಧನೆ ಇಟ್ಟುಕೊಂಡಿರೋ ಯಾರೇ ವ್ಯಕ್ತಿಯನ್ನ ಹೊರದೂಡಬಹುದು, ಅಥವಾ ಅವನ ಹತ್ರ ಇರೋ ಸ್ವಾಧೀನ ಹೊರ ಕಸ್ಕೋಬಹುದು. ಇದು ನಿಂದಲ್ಲ ಹೋಗು, ನಿಂದಲ್ಲ ತಗೊಂಬೋದು ಅಂತ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು, ಒಂದು ನೋಟಿಸ್ ಕೊಡ್ಬೇಕಾಗತ್ತೆ. ಇಷ್ಟು ದಿನ ಯುಕ್ತವಾಗಿ ಕಂಡು ಬರುವ ಕಾಲದೊಳಗೆ, ಇಷ್ಟು ದಿನದೊಳಗೆ, 7 days, 12 days, 3 months, 1 month. ಓಕೆ, ನೋಟಿಸ್ ಕೊಟ್ಟು ಅದನ್ನ ಜಾರಿ ಮಾಡಿ ಅವನ ಹೊರದೂಡ್ಬೋದು. ಅಕಸ್ಮಾತ್ ಆ ನೋಟಿಸ್ ನ ಅವ್ನು ಪಾಲನೆ ಮಾಡ್ಲಿಲ್ಲ, ನಿರಾಕರಿಸಿದ್ರೆ ಆಗ ಅವನ ಹೊರಗೆ ಹಾಕ್ಬೋದು, ಅಥವಾ ಒಬ್ಬ ಅಧಿಕಾರಿನ ಕಳಿಸಿ ಅಲ್ಲಿ ನಿಯೋಜನೆ ಮಾಡಿ ಅವನ್ದೇನಿದೆ ಅದನ್ನ ಸಾಮಾನು ಅಥವಾ ಏನೇ ಇದ್ರು ಅದನ್ನ ಹೊರಗಡೆ ಹಾಕಿ ಕಳಿಸು. ಓಕೆ, ಅಕಸ್ಮಾತ್ ಈ ತರ ಮಾಡಕ್ ಹೋದಾಗ ಪ್ರತಿಭಟನೆಗಳಾಗುತ್ತೆ. ನಿಮ್ಗೆ ರಾಜಕೀಯ ವ್ಯಕ್ತಿಗಳಾದ್ರೆ ಪ್ರತಿಭಟನೆ ಮಾಡ್ತಾರೆ, ಮನೆಯನ್ನ ತೆಗೀರಿ ಅಂದಾಗ ನೀವೆಲ್ಲ ನೋಡಿರ್ತೀರ, ಪ್ರತಿಭಟನೆಗಳು, ಸ್ಟ್ರೈಕ್ಗಳು ಇವೆಲ್ಲ ಮಾಡಿದಾಗ ಆ ಸ್ಟ್ರೈಕ್ ಏನಿಗೆ ನಡೀತಿದೆ, ನ್ಯಾಯಸಮ್ಮತವಾಗಿದ್ಯೋ ಇಲ್ವೋ, ಓಕೆ, ನಾವು ಮಾಡ್ತಿರೋ ಕೆಲಸ ಸರಿ ಇಲ್ವಾ, ಸರಿಯಾಗಿದೆಯಾ ಕಾನೂನು ಪ್ರಕಾರ ಇದ್ರೆ ಯಾಕೆ ಮಾಡ್ತಾ ಇದಾರೆ, ಅಥವಾ ಅವರು ಮಾಡ್ತಕ್ಕಂತ ಅಧಿಕಾರ ಇದ್ರು ನ್ಯಾಯವಾಗಿ ಮಾಡ್ತಾ ಇದಾರೋ, ಅಥವಾ ನಮಗೆ ಬೇಕು ಅಂತ ನಮ್ಮ ಕೆಲ್ಸಕ್ಕೆ ಅಡ್ಡಿ ಮಾಡ್ಬೇಕು ಅಂತಾನೆ ಮಾಡ್ತಾ ಇದಾರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಆ ಅಡ್ಡಿ ಮಾಡಕ್ಕೆ ಮಾಡ್ತಾ ಇದಾರೆ, ಇಲ್ಲಿಗಲ್ ಆಗಿ ಪ್ರತಿಭಟನೆ ಮಾಡ್ತಾ ಇದಾರೆ, ನಮ್ಮ ಕೆಲಸವನ್ನ ತಡಿತಾ ಇದಾರೆ, ಕಾನೂನಾತ್ಮಕ ಮಾಡ್ತಿರ್ತಕ್ಕಂಥ ಕೆಲಸ ಅಂತಂದ್ರೆ ಕಾನೂನಿನ ಪ್ರಕಾರ, ಯಾವುದೇ ಕಾನೂನು ಆಗಿರ್ಬೋದು, ಆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ನ್ಯಾಯಾಲಯದಲ್ಲಿ ಕೇಸ್ಗಳಾಗಿರ್ಬೋದು, ಯಾವ ಕಾನೂನು ಇದೆ ಅದ್ರ ಪ್ರಕಾರ ಅವನಿಗೆ ಯಾವ ಶಿಕ್ಷೆ ಕೊಡಿಸ್ಬೋದು ಅಂತ ಶಿಕ್ಷೆ ಅಂತ ಇದನ್ನ ಅವನಿಗೆ ಕೊಡಿಸ್ಬೋದು. ಓಕೆ, ಇದಿಷ್ಟು ಈ ಒಂದು ಪ್ರಮುಖವಾಗಿ ಅಧ್ಯಾಯ 1, 2 ಮತ್ತು 3ನೇದು ಸ್ನೇಹಿತರೆ. ಓಕೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ, ಪ್ರಮುಖವಾಗಿರ್ತಕ್ಕಂಥ ಡಿಸ್ಕಸ್ ಮಾಡಿದೀನಿ. ಆ ಸೆಕ್ಷನ್ ಪ್ರಕರಣ ನಂಬರ್ ಕೂಡ ಕೊಟ್ಟಿರ್ತೀನಿ, ಯಾಕಂದ್ರೆ ಒಂದೊಂದ್ಸಲ ಕೇಳ್ಬಿಡ್ತಾನೆ, ಯಾವ್ದು ಇಂಪಾರ್ಟೆಂಟ್ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಉಪಯೋಗ ಆಗ್ಲಿ. ಪ್ರೀವಿಯಸ್ ವಿಡಿಯೋ ನಂಬರ್ 1 ನೋಡಿಲ್ಲ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡ್ತೀನಿ ಇದಕ್ಕೆ ಸಪರೇಟ್ ಆಗಿ, ಸಪರೇಟ್ ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡೋಣ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ, ಇನ್ನೊಂದಷ್ಟು ಇನ್ಫಾರ್ಮೇಶನ್ ತಗೊಂಡು ಈ ಸೆಕ್ಷನ್ ಈ ಒಂದು ಇದನ್ನ ಡೀಟೇಲ್ ಆಗಿ ಮಾಡಿ ಮುಗಿಸ್ಕೊಡ್ತೀನಿ. 25 ಮಾರ್ಕ್ಸ್ ಏನ್ ಬೇಕು ಫುಲ್ ಪ್ರಿಪೇರ್ ಮಾಡ್ಕೊಡ್ತೀನಿ. ಓಕೆ, ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.